ತಮಗೆ ಇಂಟ್ರೆಸ್ಟ್ ಅನಿಸಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜೈ ಬಿಸಿಯೂಟದ ಬಳಗ. ಇವತ್ತು ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತಿ ಸುಲಭವಾಗಿರುವಂಥ ವಿಷಯ, ಕಡಿಮೆ ಅಂಕಗಳು ಬಂದರೂ ಕೂಡ ಕಡಿಮೆ ಅವಧಿಯಲ್ಲಿ ಅತ್ಯುತ್ತಮವಾಗಿ ಅಂಕಗಳನ್ನು ಪಡೆಯುವಂಥ ವಿಷಯ ಅಂದರೆ ಅದು ಅರ್ಥಶಾಸ್ತ್ರ ಅಂತ, ಎಕನಾಮಿಕ್ಸ್. ನೋಡಿ, ಆ ಸಬ್ಜೆಕ್ಟದಲ್ಲೇ ಒಂದು ಗತ್ತಿದೆ. ಎಕನಾಮಿಕ್ಸ್ ಅನ್ನುವಂಥ ಸಬ್ಜೆಕ್ಟ್ ಇದೆಯಲ್ಲ, ಅದೊಂದು ಗತ್ತು. ಯಾಕಂದರೆ ರಾಜ್ಯಶಾಸ್ತ್ರ ಆಗಲಿ, ಇತಿಹಾಸ ಆಗಲಿ, ಜಿಯೋಗ್ರಫಿ ಆಗಲಿ, ಈ ಸಬ್ಜೆಕ್ಟ್ಗಳಿಗೆ ನೊಬೆಲ್ ಪಾರಿತೋಷಿಕ ಪ್ರಶಸ್ತಿ ಸಿಗಂಗಿಲ್ಲ. ಕಲಾ ವಿಭಾಗದಲ್ಲಿ ನೊಬೆಲ್ ಪಾರಿತೋಷಿಕ ಪ್ರಶಸ್ತಿಯನ್ನು ಪಡೆಯುವ ಏಕೈಕ ವಿಷಯ ಅಂದರೆ ಎಕನಾಮಿಕ್ಸ್. ಒಂದು ದೇಶವನ್ನು ಆಳಬೇಕಾಗಿರುವಂಥ ರಾಜಕಾರಣಿಗಳಿಗೆ, ಒಂದು ದೇಶದ ಸಾಮಾನ್ಯ ಪ್ರಜೆಗಳಿಗೆ ಅರ್ಥಶಾಸ್ತ್ರ ಜ್ಞಾನ ಇರಬೇಕು ಅಂತ. ಎಕನಾಮಿಕ್ಸ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥಶಾಸ್ತ್ರದ ನಾಲೆಜ್, ಆ ಒಂದು ಜ್ಞಾನ ಅವರ ಬದುಕನ್ನು ಬದಲಾವಣೆ ಮಾಡಲು ಪೂರಕವಾಗಿರುವಂಥದ್ದು. ಹಾಗಾದರೆ ಎಕನಾಮಿಕ್ಸ್ ನಾವು ಅತ್ಯಂತ ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಕೆಲವು ಚಾಪ್ಟರ್ಗಳನ್ನು ನಾವು ಓದಬಹುದು. ಜಿಯೋಗ್ರಫಿ ಆದರೆ ಇಂಡಿಯನ್ ಜಿಯೋಗ್ರಫಿ ಅಂತ ಓದಬೇಕು, ಕರ್ನಾಟಕ ಜಿಯೋಗ್ರಫಿ ಓದಬೇಕು, ಫಿಸಿಕಲ್ ಜಿಯೋಗ್ರಫಿ ಓದಬೇಕು, ವರ್ಲ್ಡ್ ಜಿಯೋಗ್ರಫಿ ಓದಬೇಕು, ಖಂಡಗಳು ಓದಬೇಕು. ಆದರೆ ಎಕನಾಮಿಕ್ಸ್ದಲ್ಲಿ ನನ್ನ ಪ್ರಕಾರ ಒಂದು 8ರಿಂದ 10 ಚಾಪ್ಟರ್ಗಳನ್ನು ನೀಟಾಗಿ ಪರ್ಫೆಕ್ಟಾಗಿ ಓದ್ಕೊಂಡ್ಬಿಟ್ರೆ ಸಾಕು. ಆದರೆ ಕಾನ್ಸೆಪ್ಟ್ಗಳನ್ನು ಏನು ಮಾಡ್ಕೋಬೇಕು ಅಂತಂದರೆ ಚೆನ್ನಾಗಿ ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಆ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ಕೋಬೇಕು. ಈ ಉದಾಹರಣೆ, ಎಕನಾಮಿಕ್ಸ್ದಲ್ಲಿ ಅರ್ಥಶಾಸ್ತ್ರದ ಪರಿಚಯ. ಸರ್, ಅರ್ಥಶಾಸ್ತ್ರದ ಪರಿಚಯದ ಮೇಲೆ ಕ್ವಶನ್ ಆಗ್ತವೇನು? ಆಗ್ತವೆ. PSI ಆಗಲಿ, FD ಆಗಲಿ, SD ಆಗಲಿ, KS ಲೆವೆಲು ಕೂಡ ಕ್ವಶನ್ ಆಗಿದ್ದಾವೆ. ಅರ್ಥಶಾಸ್ತ್ರ ಅನ್ನುವಂಥ ಪದ ಅಥವಾ ಅರ್ಥಶಾಸ್ತ್ರ ಅನ್ನುವಂಥ ವಿಷಯ ಆರಂಭದಲ್ಲಿ ಯಾವ ವಿಷಯದ ಒಂದು ಭಾಗವಾಗಿತ್ತು ಅಂತ ಕೇಳ್ತಾನೆ? ರಾಜ್ಯಶಾಸ್ತ್ರದ ಒಂದು ಭಾಗವಾಗಿತ್ತು. ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿತ್ತು. ಅರ್ಥಶಾಸ್ತ್ರವನ್ನು ಮೊಟ್ಟ ಮೊದಲು ಬಾರಿಗೆ ಈ ಪದವನ್ನು ಸೈಂಟಿಫಿಕ್ ಆಗಿ ಬಳಕೆ ಮಾಡಿದವರು ಯಾರು? ಎಕನಾಮಿಕ್ಸ್ ಅನ್ನುವಂಥ ಪದವನ್ನು, ಅರ್ಥಶಾಸ್ತ್ರ ಎಂಬ ಪದವನ್ನು ಮೊದಲು ಬಾರಿಗೆ ಸೈಂಟಿಫಿಕ್ ಆಗಿ ಬಳಕೆ ಮಾಡಿದವರು ಯಾರಂದ್ರೆ ಅಲ್ಫ್ರೆಡ್ ಮಾರ್ಷಲ್ ಅನ್ನುವಂಥ ವ್ಯಕ್ತಿ. ನೀವೆಲ್ಲ ಆಡಮ್ ಸ್ಮಿತ್ ಅನ್ಬೋದು. ಅಲ್ಫ್ರೆಡ್ ಮಾರ್ಷಲ್ ಮೊದಲು ಬಾರಿಗೆ ಅರ್ಥಶಾಸ್ತ್ರ ಎಂಬ ಪದವನ್ನು ಸೈಂಟಿಫಿಕ್ ಆಗಿ ಬಳಕೆ ಮಾಡಿದವರು, ವೈಜ್ಞಾನಿಕವಾಗಿ ಬಳಕೆ ಮಾಡಿದವರು. ಅರ್ಥಶಾಸ್ತ್ರ ಆರಂಭದಲ್ಲಿ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿತ್ತು. ಎಕನಾಮಿಕ್ಸ್ ಅನ್ನುವಂಥ ಪದ ಇದು ಗ್ರೀಕ್ ಭಾಷೆಯಿಂದ ಬಂದ, ಇನ್ನು ಇಂಗ್ಲಿಷ್ ಪದ ಗ್ರೀಕ್ ಭಾಷೆಯ 2 ಪದಗಳಿಂದ ಬಂದಿದೆ. 2 ಪದಗಳು, ಒಂದು ಏಕೋಸ್, ಇನ್ನೊಂದು ನಾಮಸ್. ಏಕೋಸ್ ಎಂದರೆ ಮನೆ. ಈ ಪದದ ಅರ್ಥ ಏನು ಅಂದರೆ ಮನೆ. ಏಕೋಸ್ ಎಂದರೆ ಮನೆ, ನಾಮಸ್ ಎಂದರೆ ನಿರ್ವಹಣೆ. ಏಕೋಸ್ ಎಂದರೆ ಮನೆ, ನಾಮಸ್ ಎಂದರೆ ನಿರ್ವಹಣೆ. ಮನೆಯ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರಿತೀವಿ. ನೋಡಿ, ಎಂಥ ಒಂದು ಅದ್ಭುತವಾಗಿರುವಂಥ ವಿಚಾರ. ಸ್ಟಾಪ್ ಆಗಿದೆ. ನೋಡಿ, ಅರ್ಥಶಾಸ್ತ್ರ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಆರಂಭದಲ್ಲಿ ಆಂಗ್ಲ ಭಾಷೆ ಎಕನಾಮಿಕ್ಸ್ ಅನ್ನುವಂಥ ಪದ, ಗ್ರೀಕ್ ಭಾಷೆ 2 ಪದಗಳಾಗಿರುವಂಥ ಒಂದು ಏಕೋಸ್, ಇನ್ನೊಂದು ನಾಮಸ್. ಏಕೋಸ್ ಎಂದರೆ ಮನೆ, ನಾಮಸ್ ಎಂದರೆ ನಿರ್ವಹಣೆ. ಮನೆಯ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರಿತೀವಿ. ಮನೆಯ ನಿರ್ವಹಣೆಯನ್ನು ಕುರಿತು ಆರಂಭದಲ್ಲಿ ಇದು ಕೇವಲ ಮನೆ ನಿರ್ವಹಣೆ, ಪ್ರಪಂಚ ನಿರ್ವಹಣೆ ಆಗಬೇಕು. ಬರೀ ಮನೆ ನಿರ್ವಹಣೆ ಅಲ್ಲ, ಇಡೀ ಜಗತ್ತಾಳಬೇಕು. ಪ್ರಪಂಚದ ನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡಬೇಕು. ಹೌದಾ ಅಲ್ಲೋ? ಹಾಗಾದರೆ ಇಡೀ ಜಗತ್ತಿನಲ್ಲಿ ಈ ಎಕನಾಮಿಕ್ಸ್ ಎಂಬ ಪದವನ್ನು ಮೊದಲು ಬಾರಿಗೆ
ಅರ್ಥಶಾಸ್ತ್ರ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ಕೌಟಿಲ್ಯ ಅಂತ ಕರಿತೀವಿ. ಕೌಟಿಲ್ಯ ಅಥವಾ ಚಾಣಕ್ಯ ಅಥವಾ ಪೂರ್ವದ ಮೆಖ್ಯಾವಲಿ ಎಲ್ಲ ಒಂದೇ. ಇದು ಪೂರ್ವದ ಮೆಖ್ಯಾವಲಿ, ಈತನನ್ನು ಪೂರ್ವದ ಮೆಖ್ಯಾವಲಿ ಅಂತ ಕರೀತಾರೆ. ನೋಡಿ, ಕೌಟಿಲ್ಯ ಅಂದ್ರೂ ಒಂದೇ, ಚಾಣಕ್ಯ ಅಂದ್ರೂ ಒಂದೇ, ಪೂರ್ವದ ಮೆಖ್ಯಾವಲಿ ಅಂದ್ರೂ ಒಂದೇ. ಕೌಟಿಲ್ಯ, ಚಾಣಕ್ಯ, ಪೂರ್ವದ ಮೆಖ್ಯಾವಲಿ. ಈತ ಅರ್ಥಶಾಸ್ತ್ರ ಅನ್ನುವಂಥ ಗ್ರಂಥವನ್ನು ಬರೀತಾನೆ. ಈ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು 1905ರಲ್ಲಿ 1905ರಲ್ಲಿ ಶ್ಯಾಮಾಶಾಸ್ತ್ರಿ ಅನ್ನುವಂಥ ಒಬ್ಬ ವಿದ್ವಾಂಸ, ಶ್ಯಾಮಾಶಾಸ್ತ್ರಿ, ಈತ ಏನು ಮಾಡಿದ ಅಂದರೆ 1909ರಲ್ಲಿ ಮೈಸೂರಿನಲ್ಲಿ ಒಂದು ಲೈಬ್ರರಿ ಇತ್ತು. ಮೈಸೂರಿನ ಓರಿಯೆಂಟಲ್ ಲೈಬ್ರರಿ ಅಂತೇಳಿ. ಆ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯಲ್ಲಿ ಈ ಒಂದು ಶ್ಯಾಮಾಶಾಸ್ತ್ರಿ ಏನು ಮಾಡಿದ ಅಂದರೆ ಅರ್ಥಶಾಸ್ತ್ರ ಎಂಬ ಪದವನ್ನು ಆಂಗ್ಲ ಭಾಷೆಗೆ ಭಾಷಾಂತರ ಮಾಡ್ತಾನೆ. ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಿದಾಗ ಆ ಗ್ರಂಥದಲ್ಲಿ ಏನಿತ್ತು ಅಂದರೆ ಸಪ್ತಾಂಗ ಸಿದ್ಧಾಂತ ಇತ್ತು. ಸಪ್ತಾಂಗ ಸಿದ್ಧಾಂತ, ಸಪ್ತಾಂಗ ಸಿದ್ಧಾಂತ. ಒಂದು ಸಾಮ್ರಾಜ್ಯ ಕಟ್ಟಬೇಕಾದರೆ, ಒಂದು ರಾಜ್ಯ ಮನೆತನ ನಿರ್ಮಾಣ ಮಾಡಬೇಕಾದ್ರೆ, ಒಂದು ರಾಜ್ಯ ಭಾರವನ್ನು ಕಟ್ಟಬೇಕಾದರೆ 7 ಅಂಗಗಳು ಬಹಳ ಮುಖ್ಯ ಅಂತ ಹೇಳ್ತಾರೆ ಅವರು. ಒಬ್ಬ ರಾಜ ಇರಬೇಕು, ಆ ರಾಜನಿಗೆ ಮಂತ್ರಿ ಇರಬೇಕು, ರಾಜ ಮಂತ್ರಿ, ಅದಾದ ಮೇಲೆ ಜನಪದ, ಒಬ್ಬ ರಾಜ ಇರಬೇಕು, ಒಬ್ಬ ಮಂತ್ರಿ ಇರಬೇಕು, ಒಂದು ಜನಪದ ಇರಬೇಕು, ಆಮೇಲೆ ಕೋಶ, ದುರ್ಗ, ಕೋಟೆ, ಸೈನ್ಯ, ಒಬ್ಬ ಮಿತ್ರ, ಸ್ನೇಹಿತ. ರಾಜ ಇರಬೇಕು, ಮಂತ್ರಿ ಇರಬೇಕು, ಜನಪದ ಇರಬೇಕು, ಕೋಶ ಇರಬೇಕು, ದುರ್ಗ ಇರಬೇಕು, ಸೈನ್ಯ ಇರಬೇಕು, ಮಿತ್ರ ಇರಬೇಕು. ಇವುಗಳನ್ನೇ ಸಪ್ತಾಂಗ ಸಿದ್ಧಾಂತಗಳು ಅಂತ ಕರೀತಾರೆ. ಸರ, ಎಕನಾಮಿಕ್ಸ್ ಮತ್ತು ಸಪ್ತಾಂಗ ಸಿದ್ಧಾಂತಕ್ಕೆ ಏನು ಸಂಬಂಧ? ಅದಕ್ಕೆ ಇವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀಲಿಲ್ಲ ನಾವು. ಕೌಟಿಲ್ಯನನ್ನು ಯಾಕೆ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀಲಿಲ್ಲ ಅಂತಂದರೆ ಅವ್ರಿಗೆ ಹೆಸರು ಇಟ್ಟಿದ್ದೇ ಬೇರೆ, ಅವ್ರು ಹೇಳಿದ್ದೇ ಬೇರೆ. ರಾಜ ಅಂದ್ರೆ ಏನು, ಮಂತ್ರಿ ಅಂದ್ರೆ ಏನು, ಜನಪದ ಅಂದ್ರೆ ಏನು, ಕೋಶ ಅಂದ್ರೆ ಏನು, ದುರ್ಗ ಅಂದ್ರೆ ಏನು, ಸೈನ್ಯ ಅಂದ್ರೆ ಏನು, ಮಿತ್ರ ಅಂದ್ರೆ ಏನು, ಸಪ್ತಾಂಗ ಸಿದ್ಧಾಂತಗಳ ಬಗ್ಗೆ ಮಾಹಿತಿ ಕೊಟ್ಟನೆ ಹೊರತು ಕೌಟಿಲ್ಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಹೇಳಿಲ್ಲ, ಹಣದ ಮಾರುಕಟ್ಟೆ ಹೇಳಿಲ್ಲ, ಕೋಶೀಯ ಮಾರುಕಟ್ಟೆ ಹೇಳಿಲ್ಲ, GDP ಅಂದ್ರೆ ಏನು, GNP ಅಂದ್ರೆ ಏನು, NDP ಅಂದ್ರೆ ಏನು, ಬೇಡಿಕೆ ಅಂದ್ರೆ ಏನು, ಪೂರೈಕೆ ಅಂದ್ರೆ ಏನು, ತುಷ್ಟಿಗುಣ ಅಂದ್ರೆ ಏನು, ಹೌದಾ ಅಲ್ಲೋ, ಯುವಕರ ಬಗ್ಗೆ ಮಾಹಿತಿ ಕೊಡಲಿಲ್ಲ ಕೌಟಿಲ್ಯ. ಅದಕ್ಕೆ ಆತನನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀಲಿಲ್ಲ. ಆದರೆ ಕ್ವಶನ್ ಆಗಿದ್ದಾವೆ. ಕೌಟಿಲ್ಯನು ಬರೆದ ಪ್ರಸಿದ್ಧವಾದ ಗ್ರಂಥ ಯಾವುದಂದ್ರೆ ಅರ್ಥಶಾಸ್ತ್ರ. ಈ ಅರ್ಥಶಾಸ್ತ್ರ ಮೌರ್ಯ ಸಾಮ್ರಾಜ್ಯದ ಇತಿಹಾಸಕ್ಕೆ ಬೆಳಕು ಚೆಲ್ಲುತ್ತದೆ. ಮೌರ್ಯ ಸಾಮ್ರಾಜ್ಯದ ಇತಿಹಾಸಕ್ಕೆ ಬೆಳಕು ಚೆಲ್ಲುವಂಥ ಪ್ರಸಿದ್ಧವಾದ ಗ್ರಂಥ ಅಂದರೆ ಅದು ಕೌಟಿಲ್ಯನ ಅರ್ಥಶಾಸ್ತ್ರ. ಮೇಘಸ್ಥಾನಿಸಿನ ಇಂಡಿಕಾಕೃತಿ, ವಿಶಾಖದತ್ತನ ಮುದ್ರ ರಾಕ್ಷಸ. ಕೌಟಿಲ್ಯ ಸಾಮಾನ್ಯ ವ್ಯಕ್ತಿ ಅಲ್ಲ, ಧನನಂದ ಅನ್ನುವಂಥ ಒಬ್ಬ ಮಹಾನ್ ಕ್ರೂರಿಯವನು. ನಂದ ಸಾಮ್ರಾಜ್ಯದ ಕೊನೆಯ ದೊರೆ. 16 ಮಹಾಜನಪದಗಳಂತ ಬರ್ತವೆ. ಅಂಗ, ಮಗಧ, ಕಾಶಿ, ಕೋಶಲ, ಕುರುಜ್ಜಿ, ಮಲ್ಲ, ಛೇದಿ, ವತ್ಸ, ಮತ್ಸ, ಸುರಸೇನ, ಅಸ್ಮಾಕ, ಅವಂತಿ, ಗಾಂಧಾರ, ಕಾಂಬೋಜ, ಪಾಂಚಾಲ ಅಂತ ಕರಿತೀವಿ. ಆ ಮಗಧ ಸಾಮ್ರಾಜ್ಯದಲ್ಲಿ ನಂದ ಸಾಮ್ರಾಜ್ಯದ ಧನನಂದ ಕೌಟಿಲ್ಯನಿಗೆ ಅವಮಾನ ಮಾಡಿದ ಪರಿಣಾಮವಾಗಿ ಕೌಟಿಲ್ಯ ಬಂದರ ಬಾರ್ಲೇನಿ ಅಂಥೇಳಿ ಒಬ್ಬ ನವಿಲು ಕಾಯುವಂಥ ಹುಡುಗನ ಕರ್ಕೊಂಡ್ಬಂದು, ದನ ಕಾಯುವಂಥ ಒಬ್ಬ ಹುಡುಗನ ಕರ್ಕೊಂಡ್ಬಂದು ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿ ಧನನಂದನ ಕೊಂದು ಕೌಟಿಲ್ಯ ಅರ್ಥಶಾಸ್ತ್ರ ಎಂಬ ಗ್ರಂಥವನ್ನು ಬರೀತಾನೆ. ಆದಾಗ್ಯೂ ಕೂಡ ಅವರನ್ನು ಯಾಕೆ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀಲಿಲ್ಲ ಅಂತಂದರೆ, ಆಗಲೇ ಹೇಳಿದೆ ನಿಮಗೆ, ಎಕನಾಮಿಕ್ಸ್ ಬಗ್ಗೆ ಯಾವುದೇ ಐಡಿಯಾ ಕೊಟ್ಟಿರಲಿಲ್ಲ. ಆ ಉದ್ದೇಶಕ್ಕಾಗಿ ಇವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಕರೀಲಿಲ್ಲ. ಹಾಗಾದರೆ ರಿಯಲ್ ಆಗಿ ಯಾರು ಅರ್ಥಶಾಸ್ತ್ರ? ಇಡೀ ಪ್ರಪಂಚದಲ್ಲಿ ಮೊದಲ ಬಾರಿಗೆ 1776ರಲ್ಲಿ ಆ್ಯಡಮ್ ಸ್ಮಿತ್ ಅನ್ನುವಂಥ ವ್ಯಕ್ತಿ ಒಂದು ಗ್ರಂಥವನ್ನು ಬರೀತಾರೆ. ಆ ಗ್ರಂಥ ಯಾವುದಂದ್ರೆ ರಾಷ್ಟ್ರಗಳ ಸಂಪತ್ತು. ಆ್ಯಡಮ್ ಸ್ಮಿತ್ ಅವರು ಬರೆದಂಥ ಪ್ರಸಿದ್ಧವಾದ ಗ್ರಂಥ ರಾಷ್ಟ್ರಗಳ ಸಂಪತ್ತು, ದ ವೆಲ್ತ್ ಆಫ್ ನೇಷನ್ ಅಂತ ಕರಿತೀವಿ. 1770ರಲ್ಲಿ ಬರೀತಾರೆ. ಅದನ್ನು 1776ರಲ್ಲಿ ಆ ಗ್ರಂಥವನ್ನು ಪ್ರಿಂಟ್ ಹಾಕಿಸ್ತಾರೆ, ದ ವೆಲ್ತ್ ಆಫ್ ನೇಷನ್. ಆ ಗ್ರಂಥದಲ್ಲಿ
ಆಡಮ್ ಸ್ಮಿತ್ ಅವರು ಯಾವ ಸಿದ್ಧಾಂತವನ್ನು ಮಂಡಿಸಿದರು ಅಂದರೆ ಸಂಪತ್ತಿನ ಸಿದ್ಧಾಂತವನ್ನು ಮಂಡಿಸಿದರು. ಸಂಪತ್ತು ಏನು ಸರ್, ಸಂಪತ್ತಿನ ವ್ಯಾಖ್ಯೆ ಅಂದರೆ ಏನು? ಅವ್ರು ಹೇಳ್ತಾರೆ, ಅರ್ಥಶಾಸ್ತ್ರ ಎಂದರೆ ಅರ್ಥ ಎಂದರೆ ಹಣ, ಶಾಸ್ತ್ರ ಎಂದರೆ ಅಧ್ಯಯನ. ಹಣವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ನೋಡಿ, ಅರ್ಥಶಾಸ್ತ್ರ ಎಂದರೆ ಹಣವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಕರೀತಾರೆ. ಹಣವನ್ನು ಅರಿಸುವ ಶಾಸ್ತ್ರ. ಈ ಭೂಮಿ ಮೇಲೆ ಮನುಷ್ಯ ಹುಟ್ಟಿದ್ದೆ ಸಂಪತ್ತು ಗಳಿಸುವ ಸಲುವಾಗಿ. ಈ ಭೂಮಿಯ ಮೇಲೆ ಮನುಷ್ಯ ಜನ್ಮ ತಾಳಿದ್ದೆ ಹಣವನ್ನು ಗಳಿಸುವ ಸಲುವಾಗಿ. ಈ ಭೂಮಿ ಮೇಲೆ ಮನುಷ್ಯ ಜನ್ಮ ತಾಳಿದ್ದೆ ಬಂಗಾರ, ರೊಕ್ಕ, ರೂಪಾಯಿ, ಆಸ್ತಿ, ಅಂತಸ್ತನ್ನು ಗಳಿಸುವ ಸಲುವಾಗಿ ಅಂತಂದ ಯಾರು? ಆಡಮ್ ಸ್ಮಿತ್. ಆಗಿನ ಜನ ಒಪ್ಪಿಕೊಂಡ್ರು, ಇರ್ಬೋದಲ್ಲೇ ಏನೋ ಹೇಳೋಣ ಆಡಮ್ ಸ್ಮಿತ್. ಅದಕ್ಕೆ ಅವರನ್ನು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆದ್ರು, ಫಾದರ್ ಆಫ್ ಎಕನಾಮಿಕ್ಸ್. ಇವರು ಕಾಣದ ಕೈ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಕಾಣದ ಕೈ ಸಿದ್ಧಾಂತ ಎಂದರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಯನ್ನು ಆಧಾರ ಸ್ತಂಭ ಎಂದು ಕರೆಯುತ್ತಾರೆ. ಬೇಡಿಕೆ ಎಂದರೆ ಗ್ರಾಹಕ, ಪೂರೈಕೆ ಎಂದರೆ ಉತ್ಪಾದಕ. ಹಾಗಾದರೆ ಆಡಮ್ ಸ್ಮಿತ್ತರು ಅರ್ಥಶಾಸ್ತ್ರ ಎಂದರೆ ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅಂತ ಕರೆದರೆ, ಇನ್ನೊಬ್ಬ ಮಹಾನ್ ವ್ಯಕ್ತಿ ಬರ್ತಾನೆ 1890ರಲ್ಲಿ. ಆಲ್ಫ್ರೆಡ್ ಮಾರ್ಷಲ್ ಅನ್ನುವಂಥ ವ್ಯಕ್ತಿ ಆಡಮ್ ಸ್ಮಿತ್ತರ ವಿಚಾರವನ್ನು ಬೈತಾರೆ. ಹಾಗೆ ಅಂದ್ರೆ ಅವರು, ಏನು ಹಚ್ಚು ನೀನು ಕಿರಿಕಿರಿ, ಆಸತ್ ಬ್ಯಾಸತ್ ಮಲ್ಲ ಇವಾಗ ಸತ್ ನಾಯಿ ಕೊಳ್ಳಿ ಬಿತ್ತಂದಂಗೆ ಬರೀ ಹಣ ಹಣ ಅಂತೆಲ್ಲ ಹಣ ತೊಗೊಂಡು ಏನು ಮಾಡೋದು? ಹಾಗಾದ್ರೆ 1890ರಲ್ಲಿ ಆಲ್ಫ್ರೆಡ್ ಮಾರ್ಷಲ್, ಈ ಆಲ್ಫ್ರೆಡ್ ಮಾರ್ಷಲ್ ಅನ್ನುವಂಥ ವ್ಯಕ್ತಿ ಒಂದು ಗ್ರಂಥವನ್ನು ಬರೀತಾನೆ. ಆಲ್ಫ್ರೆಡ್ ಮಾರ್ಷಲ್ ಅವರು ಬರೆದಂಥ ಗ್ರಂಥ ಯಾವುದಂದ್ರೆ ಅರ್ಥಶಾಸ್ತ್ರದ ತತ್ವಗಳು, ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದ ತತ್ವಗಳು, ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ಈ ಅರ್ಥಶಾಸ್ತ್ರದ ತತ್ವಗಳು ಎಂಬ ಗ್ರಂಥದಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವರು ಮೊಟ್ಟ ಮೊದಲು ಬಾರಿಗೆ ಎಕನಾಮಿಕ್ಸನ್ನು, ಅರ್ಥಶಾಸ್ತ್ರವನ್ನು ಮೊದಲು ಬಾರಿಗೆ ಸೈಂಟಿಫಿಕ್ ಆಗಿ ಬಳಕೆ ಮಾಡಿದರು ಅಂತ ಭಾಳ ಸರಿ ಎಕ್ಸಾಮ್ ಕ್ವಶನ್ ಕೇಳ್ಯಾರ. ಎಕನಾಮಿಕ್ಸ್ ಎಂಬ ಪದವನ್ನು ಮೊದಲು ಬಾರಿಗೆ ವೈಜ್ಞಾನಿಕವಾಗಿ ಬಳಕೆ ಮಾಡಿದವರು ಯಾರು? ಅರ್ಥಶಾಸ್ತ್ರವನ್ನು ಮೊದಲು ಬಾರಿಗೆ ಸೈಂಟಿಫಿಕ್ ಆಗಿ ಬಳಕೆ ಮಾಡಿದವರು ಯಾರು? ಎಕನಾಮಿಕ್ಸ್ ಎಂಬ ಪದವನ್ನು ಮೊದಲು ಬಾರಿಗೆ ಬಳಕೆ ಮಾಡಿದವರು ಯಾರು? ಈ ಥರ ಕ್ವಶನ್ ಕೇಳಿದ್ದಾರೆ. ಅರ್ಥಶಾಸ್ತ್ರ ಎಂಬ ಪದವನ್ನು ಮೊದಲು ಬಾರಿಗೆ ಸೈಂಟಿಫಿಕ್ ಆಗಿ ಬಳಕೆ ಮಾಡಿದವರು ಆಲ್ಫ್ರೆಡ್ ಮಾರ್ಷಲ್ 1890ರಲ್ಲಿ. ಇವರು ಬರೆದ ಪ್ರಸಿದ್ಧವಾದ ಕೃತಿ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಆ ಗ್ರಂಥದಲ್ಲಿ ಅವ್ರು ಹೇಳ್ತಾರೆ, ಅರ್ಥಶಾಸ್ತ್ರ ಎಂದರೆ ಆರೋಗ್ಯ ಅಂತ. ಆರೋಗ್ಯ ಮುಖ್ಯ, ಹಣ ಮುಖ್ಯ ಅಲ್ಲ ಅಂತ ಹೇಳ್ತಾರೆ ಇವರು. ಸ್ಟಡಿ ಅಬೌಟ್ ದ ವುಮನ್ ವೆಲ್ಫೇರ್, ಮಾನವನ ಯೋಗಕ್ಷೇಮ, ಮಾನವನ ಕಲ್ಯಾಣ, ಮಾನವನ ಕಲ್ಯಾಣವನ್ನು ಕುರಿತು, ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ. ನಮಗೋಸ್ಕರ ಊಟ ಹೊರತು ಊಟಕ್ಕೋಸ್ಕರ ನಾವಲ್ಲ, ನಮಗೋಸ್ಕರ ಸಂಪತ್ತು ಹೊರತು ಸಂಪತ್ತಿಗೋಸ್ಕರ ನಾವಲ್ಲ, ನಮಗೋಸ್ಕರ ಈ ಜಗತ್ತು, ನಮಗೋಸ್ಕರ ಈ ಜಾಬಗಳು, ನಮಗೋಸ್ಕರ ಅನ್ನ ಕಡಿಮೆ, ನಮಗೋಸ್ಕರ ಶಿಕ್ಷಣ, ನಮಗೋಸ್ಕರ ಪ್ರಪಂಚ. ನಾವೇ ಇಲ್ಲಾಂದ್ರೆ ಯಾವ ಜಗತ್ತಲ್ಲಿ ಅಂದವ ಯಾರು? ಆಲ್ಫ್ರೆಡ್ ಮಾರ್ಷಲ್. ಯೋಗಕ್ಷೇಮವೇ ಮುಖ್ಯ, ಹಣ ಮುಖ್ಯ ಅಲ್ಲ. ಹಣ, ಆಸ್ತಿ, ಅಂತಸ್ತು, ನಾವು ಚಂದಿದ್ರೆ, ನಾವು ಆರಾಮಿದ್ರೆ, ನಾವು ಚೆನ್ನಾಗಿದ್ದರೆ ಅವುಗಳನ್ನು ಅನುಭವಿಸೋಕೆ ಸಾಧ್ಯ ಇದೆ. ನಾವೇ ಒಂದು ನಮೂನಿ ಆದ್ರೆ ಎಂತಿರ್ತಾವೆ, ಎಷ್ಟು ರೀ ಬಂಗಾರ ರೊಕ್ಕ ರೂಪಾಯಿ ಅದ, ಮಕ್ಕಳು ಹುಚ್ಚು ಹುಟ್ಟ್ಯಾವ, ಮಂದಿ ಕೈಲಿ ದಿನ ಹೊಡ್ಸ್ಕೊಂಡು ಬರ್ತಾವ, ಆರೋಗ್ಯ ಸರಿ ಇಲ್ರಿ, ಕುಂತ್ರಿ ಹೇಳೋಕ್ಕಾಗಲ್ಲ, ಎದ್ರು ಕುಂದ್ರಕ್ಕಾಗಲ್ಲ. ಹೌದಲ್ಲ? ಎಕನಾಮಿಕ್ಸ್ ಅಂದರೆ ಅವ್ರು ಹೇಳ್ತಾರೆ ಆರೋಗ್ಯವನ್ನು ಕುರಿತು ಅಧ್ಯಯನ ಮಾಡೋದು. ಅದಕ್ಕೆ ಇವರು ಮಂಡಿಸಿದ ಸಿದ್ಧಾಂತ ಯಾವುದಂದ್ರೆ ಯೋಗಕ್ಷೇಮದ ವ್ಯಾಖ್ಯೆ. ಯೋಗಕ್ಷೇಮದ ವ್ಯಾಖ್ಯೆ ನೋಡ್ರಿ, ಕೆಲವರು ಭಯಂಕರ ಸಂಪತ್ತಿರ್ತದೆ, ದುಡ್ಡು ಒಂದು ನಮೂನಿ ಕುಂತಿರ್ತಾವೆ, ಯಾಕಡ್ರಿ ಒಂದು ನಮೂನಿ ಮುಖ ಮಾಡ್ಕೊಂಡು, ಮೈ ಮ್ಯಾಗ ಒಂಥರ ಹರಿದ ಬಟ್ಟೆ ಹಾಕ್ಕೊಂಡು. ಸಂಪತ್ತು ಗಳಿಸೋದು ಮುಖ್ಯ ಅಲ್ಲ, ಜೀವನ ಮಟ್ಟವನ್ನು ಆಯ್ಕೆ ಮಾಡಿಕೊಳ್ಳೋದು ಇಂಪಾರ್ಟೆಂಟ್. ಅದನ್ನೇ ನಾವೇನು ಕರಿತೀವಿ ಅಂದ್ರೆ ಲೈಫ್ ಸ್ಟೈಲ್ ಅಂತ ಕರೀತಾರೆ. ಅವರ ಊಟ, ಅವರ ಬಟ್ಟೆ, ಅವರ ಉಡುಗೆ, ಅವರ ತೊಡುಗೆ, ಅವರ ಸ್ಟೈಲ್, ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು. ಏನ್ರಿ ಮನಾರ 500 ಎಕರೆ ಆಸ್ತಿ ಅದ, ಏನ್ರಿ ಮೈಮ್ಯಾಗ ಹಂಗೆ ಹರ್ಕೊಂಡು ಹೋಗಿ ನೋಡ್ರಿ ಹಂಗೆ ಅಂತ, ಏನು ಮಾಡವ ನೀ ಅದು ತೊಗೊಂಡು? ಅದಕ್ಕೆ ಅವ್ರು ಹೇಳಿದ್ದೇನು ಅಂತಂದ್ರೆ, ಇದು ನೋಡಿ, ಇದು ಸಾಮಾನ್ಯ ತತ್ವ ಅಲ್ಲ. ಯೋಗಕ್ಷೇಮದ ವ್ಯಾಖ್ಯೆಯನ್ನು ಮುಂದಿಟ್ಟುಕೊಂಡು 1991ರಲ್ಲಿ ಪಾಕಿಸ್ತಾನದ ಮೆಹಬೂಬುಲ್-ಹಕ್, ಭಾರತ ದೇಶದ ಅಮರ್ತ್ಯ ಸೇನ್ ಹಾಗೂ ಮೇಘಾನಂದ್ ದೇಸಾಯಿ ಅವರು, ಮೇಘಾನಂದ್ ದೇಸಾಯಿ ಭಾರತ ದೇಶದ ನೊಬೆಲ್ ಪಾರಿತೋಷಕ ಪ್ರಶಸ್ತಿ ಪಡೆದ ಮೊದಲ ಭಾರತೀಯಾಗಿರುವಂಥ ಅಮರ್ತ್ಯ ಸೇನ್ ಅವರು
ಪಾಕಿಸ್ತಾನದ ಮೆಹಬೂಬುಲ್ಲಕ್ ಅವರು 1991ರಲ್ಲಿ HDIನ ಮಂಡಿಸಿದರು. HDI ಈ HDIಯನ್ನು 1992ರಲ್ಲಿ UNDP ಮಂಡಿಸ್ತದೆ. UNDP ಆ UNDP ಅಂಡರ್ದಲ್ಲಿ 3 ಸೂಚಕಗಳು ಬರ್ತವೆ. 3 ಸೂಚಕಗಳು ಯಾವುವು? ಒಂದು ಆರೋಗ್ಯ, ಶಿಕ್ಷಣ, ತಲಾ ಆದಾಯ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಭಾಳ ಸರಿ ಕೇಳಿದ್ದಾನೆ. ಮಾನವ ಅಭಿವೃದ್ಧಿ ಸೂಚ್ಯಾಂಕಕ್ಕೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸೂಚ್ಯಾಂಕ ಬಳಸುವ ಸೂಚಕಗಳು ಯಾವಂದ್ರೆ 3. ಒಂದು ಆರೋಗ್ಯ, 2 ಶಿಕ್ಷಣ, 3 ತಲಾ ಆದಾಯ. ಆರೋಗ್ಯ ಜೀವನ ಮಟ್ಟವನ್ನು ಪ್ರತಿನಿಧಿಸ್ತದೆ. ಎಷ್ಟು ದಿನ ಬದುಕ್ತಾನದು ಇಂಪಾರ್ಟೆಂಟ್ ಅಲ್ಲ, ಬದುಕಿದ ದಿನಗಳು ಎಷ್ಟು ಚೆನ್ನಾಗಿ ಆರೋಗ್ಯದಿಂದ ಅದನ್ನೋದು ಇಂಪಾರ್ಟೆಂಟ್. ಏನ್ರಿ 60 ವರ್ಷ ಬದುಕ್ಯಾನ, 60 ವರ್ಷ ಬರೀ ಗುಳಿಗಿನ ತೊಗೊಂಡ ನೋಡ್ರಿ. 60 ವರ್ಷ ಬರೀ ಹಾಸ್ಪಿಟ್ಲದಾಗ ಇದ್ದ ನೋಡ್ರಿ. ಅವಂಗೆ ಹಾಸ್ಪಿಟ್ಲ್ ಅಂದ್ರೆ ಒಂಥರ ಅವ್ನು PG ಏನು ಮಾಡವನಿ ಅಂತ ತೊಗೊಂಡು. ಎಷ್ಟು ದಿನ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಆರೋಗ್ಯಕರವಾಗಿ ಬದುಕ್ತೀವಿ. ನಿರೀಕ್ಷಿತ ಜೀವಿತಾವಧಿ. ಶಿಕ್ಷಣ ಏನನ್ನು ಸೂಚಿಸ್ತದೆ? ಶಿಕ್ಷಣ ಶೈಕ್ಷಣಿಕ ಸಿದ್ಧಿ ಸೂಚಿಯನ್ನು ಸೂಚಿಸ್ತದೆ. ಅವನು ಮಾಡುವ ವಿಚಾರಗಳು, ಅವನ ನಡೆ, ಅವನ ನುಡಿ, ಅವನ ಸಂಸ್ಕಾರ, ಅವನ ಭಾಷೆ, ಅವನ ವಿಚಾರಗಳು, ಸಮಾಜದಲ್ಲಿರ್ತಕ್ಕಂಥ ಅವನ ನಡೆ ನುಡಿಯಿಂದ ಅವನು ಇರುವಂಥ ಸಾಮಾಜಿಕ ಸ್ತರ ವಿನ್ಯಾಸ, ಸೋಷಿಯಲ್ ಸ್ಟೇಟಸ್ ಅಂತ ಕರಿತೀವಿ. ಇನ್ನು ತಲಾ ಆದಾಯ ಅವನ ಜೀವನ ಮಟ್ಟ ಸೂಚಿ. ಆರೋಗ್ಯ ಎಂದರೆ ನಿರೀಕ್ಷಿತ ಜೀವಿತಾವಧಿ, ಶಿಕ್ಷಣ ಎಂದರೆ ಶೈಕ್ಷಣಿಕ ಸಿದ್ಧಿ ಸೂಚಿ, ತಲಾ ಆದಾಯ ಎಂದರೆ ಜೀವನ ಮಟ್ಟ ಸೂಚಿ. ಈ 3 ಅಂಶಗಳನ್ನು ಮುಂದಿಟ್ಟುಕೊಂಡು 1992ರಲ್ಲಿ UNDP ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾಗಿರುವಂಥ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, UNDP ಅಂತ ಕರಿತೀವಿ. ಆ UNDP ಏನು ಮಾಡಿತ್ತು ಅಂತಂದರೆ ಈ ಒಂದು HDIನ ಮಂಡಿಸ್ತದೆ. ಪ್ರೆಸೆಂಟ್ ನಾರ್ವೆ ಪ್ರಥಮ ಸ್ಥಾನದಲ್ಲಿದೆ. ಜಗತ್ತಿನಲ್ಲಿ ನಂಬರ್ 1 ನಾರ್ವೆ ಇದೆ. ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಯಾರು ಹೇಳ್ತಾರೆ? ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಎಷ್ಟು ಜನ ಕೇಳಕತ್ತೀರಿ? ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಕಲ್ಲೇಶ್ ಬಡಿಗೇರ್ ಅವರೇ, ಹರ್ಷಿತಾ, ವೆರಿ ಗುಡ್. ಭಾರತ ದೇಶ ಪ್ರಸ್ತುತ 131ನೇ ಸ್ಥಾನದಲ್ಲಿದೆ. ನೋಡಿ, ಇಷ್ಟೆಲ್ಲ ರಾಷ್ಟ್ರಗಳಲ್ಲಿ ಭಾರತ 131ನೇ ಸ್ಥಾನದಾಗ. ಇವತ್ತಿಗೂ ನಮ್ಗೆ ಸರಿಯಾಗಿ ತಲಾ ಆದಾಯ ಇಲ್ಲ, ನಮ್ಮಲ್ಲಿ ಶಿಕ್ಷಣದ ಗುಣಮಟ್ಟ ಇಂಪ್ರೂವ್ಮೆಂಟ್ ಆಗಿಲ್ಲ, ನಮ್ಮ ಆರೋಗ್ಯ ಇನ್ನೂ ಸರಿಯಾಗಿಲ್ಲ. ಯಾಕೆ ಮೊನ್ನೆ ಕೊರೋನಾದಲ್ಲಿ ಎಷ್ಟೋ 106 ಲಕ್ಷಾಂತರ ಜನ ಸತ್ತರು. ಯಾಕೆ? ಜನಸಂಖ್ಯೆ ಜಾಸ್ತಿ ಆಯಿತು, ಬೆಡ್ಗಳು ಸಿಗಲಿಲ್ಲ, ಆರೋಗ್ಯದ ಔಷಧಿಗಳು ಸಿಗಲಿಲ್ಲ. ಜನಸಂಖ್ಯೆ ಹೆಚ್ಚಳದಿಂದ ಆಗಿರುವಂಥ ಪರಿಣಾಮ. ಬರೀ ಜನಸಂಖ್ಯೆ ಹೆಚ್ಚಳ ಇರೋದು ಇಂಪಾರ್ಟೆಂಟ್ ಅಲ್ಲ, ಅವರಿಗೆ ನಾವು ಶಿಕ್ಷಣ ಕೊಡ್ತಾ ಇದ್ದೀಯಲ್ಲೋ, ಅವರಿಗೆ ಸರಿಯಾಗಿ ಆರೋಗ್ಯ ಸಿಗ್ತಾ ಇದೆಯಲ್ಲೋ, ಅವರಿಗೆ ಉದ್ಯೋಗ ಸಿಗ್ತಾ ಇದೆಯಲ್ಲೋ, ಅವರ ಜೀವನ ಮಟ್ಟ ಬದಲಾವಣೆ ಆಗಿದೆಯಲ್ಲೋ, ಅದನ್ನು ವಿಚಾರ ಮಾಡಬೇಕಾಗ್ತದೆ. ಹಾಹಾಕಾರ ಉಂಟಾಗ್ತದೆ. ಒಟ್ಟಾರೆಯಾಗಿ ಆಲ್ಫ್ರೆಡ್ ಮಾರ್ಷಲ್ ಅವರು 1890ರಲ್ಲಿ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಆ ಗ್ರಂಥದಲ್ಲಿ ಹಣ ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ ಅಂದರು. ಹಣನೇ ಮುಖ್ಯ ಅಂದವರು ಆಡಮ್ ಸ್ಮಿತ್, ಆರೋಗ್ಯ ಮುಖ್ಯ ಅಂದರು ಆಲ್ಫ್ರೆಡ್ ಮಾರ್ಷಲ್. ಇನ್ನೊಬ್ಬ ಬಂದ ತತ್ವಜ್ಞಾನಿ, ಇವರಿಬ್ಬರಿಗೆ ಬೈದ. ಏನು ಹಚ್ಚಿರೋ ಮರ ಇಬ್ಬರು ನೀವು? ಒಬ್ಬವ ಹಣ ಮುಖ್ಯ ಅಂತಿ, ಒಬ್ಬವ ಆರೋಗ್ಯ ಮುಖ್ಯ ಅಂತಿ. ಹಣನೂ ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ ಅಲ್ಲ. ಇನ್ನೊಬ್ಬ ಹೇಳ್ತಾನೆ 1930ರಲ್ಲಿ ಲಿಯೋನಲ್ ರಾಬಿನ್ಸನ್ ಈ ಲಿಯೋನಲ್ ರಾಬಿನ್ಸನ್ ಅವ್ರು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಒಬ್ಬ ವ್ಯಕ್ತಿ ಸಕ್ರಿಯವಾಗಿ ದುಡಿತಾ ಇದ್ದಾನೆ, ಇಷ್ಟೆಲ್ಲ ವ್ಯಕ್ತಿ ಅತ್ಯಂತ ಹೆಚ್ಚಿನ ತಾಳ್ಮೆಯಿಂದ ದುಡಿತಾ ಇದ್ದಾನೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇಷ್ಟೊಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ಕಾರ್ಯದಲ್ಲಿ ತೊಡಗ್ತಾ ಇದ್ದಾರೆ ಅಂದರೆ ಅವರಿಗೆ ಏನಿರಬಹುದು? ಪ್ರಿನ್ಸ್ ಗೌಡ ಅವರ ಕರೆಕ್ಟ್ ಆನ್ಸರ್ ಮಾಡಿದಿರಿ. ಎಕ್ಸಲೆಂಟ್. ನಾಗರಾಜ್ ಅವರೇ, ಕಲ್ಲೇಶ್ ಬಡಿಗೇರ್ ಅವರೇ, ರಾಜು ಅವರೇ, RKC ಅವರೇ, ಎಕ್ಸಲೆಂಟ್. ಆನಂದ್ MB ಅವರೇ, ಸಂಪನ್ಮೂಲಗಳ ಬಳಕೆ. ಗಿರಿಜಾ ಕುಂಬಾರ್ ಅವರೇ. ಅಲ್ಲ, ನನ್ನ ಕ್ವಶನ್ ಏನಿದೆ ಅಂತಂದರೆ, ಇಷ್ಟೆಲ್ಲ ಜನ ಇಷ್ಟು ಬಡದಾಡ್ತಾ ಇದೆ, ಇದ್ರಾಗ ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳದಿರಿ,
ಎಸ್, ಪ್ರಕಾಶ್ ದೊಡ್ಡಮನಿ ಅವರು ಕರೆಕ್ಟ್ ಆನ್ಸರ್ ಮಾಡಿದಿರಿ. ಸರಿಯಾದಂಥ ಉತ್ತರ ಆಶೆ ನೋಡಿ, ಆಶೆ. ಪ್ರಕಾಶ್ ದೊಡ್ಡಮನಿ ಅವರು ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಆಶೆ, ಮಾನವನ ಆಶೆ. ಮಾನವನ ಆಶೆಗಳು, ಮಾನವನ ಆಶೆಗಳು, ಮಾನವನ ಆಶೆಗಳು ಅನಂತವಾಗಿವೆ, ಅನಂತವಾಗಿವೆ. ಮಾನವನ ಆಶೆಗಳು ಅನಂತವಾಗಿವೆ. ಸಾಧನಾ ಸಂಪನ್ಮೂಲಗಳು, ಸಾಧನಾ ಸಂಪನ್ಮೂಲಗಳು, ಸಂಪನ್ಮೂಲಗಳು, ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ, ಮಿತವಾಗಿವೆ. ನೋಡಿ, ಮಾನವನ ಆಶೆಗಳು ಅನಂತವಾಗಿವೆ, ಮಾನವನ ಆಶೆಗಳು ಅನಂತವಾಗಿವೆ, ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ. ಇವೆರಡರ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ ಅಂತ. ಲಿಯೋನಲ್ ರಾಬಿನ್ಸನ್ ಅವರು 1930ರಲ್ಲಿ ಒಂದು ಗ್ರಂಥವನ್ನು ಬರೀತಾರೆ. ಅವರು ಬರೆದ ಪ್ರಸಿದ್ಧವಾದ ಗ್ರಂಥ ಯಾವುದು ಅಂದರೆ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ. ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಅನ್ನುವಂಥ ಗ್ರಂಥದಲ್ಲಿ ಅವರು ಹೇಳಿದರು. ಏನು ಹೇಳಿದರು ಅಂತಂದರೆ, ಮಾನವನ ಆಶೆಗಳು ಅನಂತವಾಗಿವೆ, ಅವುಗಳನ್ನು ಈಡೇರಿಸುವ ಸಾಧನ ಸಂಪನ್ಮೂಲಗಳು ಮಿತವಾಗಿವೆ. ಮಾನವನ ಆಶೆಗಳು ಅನಂತವಾಗಿದ್ದು, ಸಾಧನ ಸಂಪನ್ಮೂಲಗಳು ಮಿತವಾಗಿದ್ದು, ಇವೆರಡರ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ. ಈ ಪ್ರಪಂಚದ ಪ್ರತಿಯೊಂದು ಜೀವಿಗಳಿಗೆ ಆಶೆ ಇದೆ. ಜಗತ್ತು ದುಃಖದಿಂದ ಕೂಡಿದೆ ಅಂತ ಹೇಳಿದವನು ಬುದ್ಧ. ಪ್ರಪಂಚ ದುಃಖದಿಂದ ಕೂಡಿದೆ ಅಂತ ಹೇಳಿದವನು ಬುದ್ಧ. ದುಃಖಕ್ಕೆ ಮೂಲ ಕಾರಣ ಆಶೆ. ಎಲ್ಲರೂ ಆಶೆ ಬಿಡಬೇಕು ಅಂತ ಹೇಳಿದರು. ಎಲ್ಲರ ಆಶೆ ಬಿಡಬೇಕು ಅಂತ ಹೇಳಿದ್ದು ಯಾರ ಆಶೆ ಆಗಿತ್ತು ಅಂದ್ರೆ ಬುದ್ಧನ ಆಶೆ ಆಗಿತ್ತು. ಬುದ್ಧಗೂ ಒಂದು ಆಶೆ ಇತ್ತದು. ಅದಕ್ಕೆ ಈ ಪ್ರಪಂಚದ ಪ್ರತಿಯೊಂದು ಜೀವಿಗಳಿಗೆ ತನ್ನದೇ ಆದ ಆಶೆ ಇದೆ. ಅದಕ್ಕೆ ಮಾನವನ ಆಶೆಗಳು ಅನಂತವಾಗಿವೆ, ಸಾಧನಾ ಸಂಪನ್ಮೂಲಗಳು ಮಿತವಾಗಿವೆ. ಇವೆರಡರ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡದೆ ಆಶೆ ಅರ್ಥಶಾಸ್ತ್ರ. ಅದಕ್ಕೆ ಲಿಯೋನಲ್ ರಾಬಿನ್ಸನ್ ಅವರನ್ನು ಅರ್ಥಶಾಸ್ತ್ರದ ತೃತೀಯ ಪಿತಾಮಹ ಅಂತ ಕರೀತಾರೆ. ಜಗತ್ತು ಒಪ್ಪುಗೊತ್ತು. ಹೌದ್ರಿ, ನೀವು ಹೇಳಿದ್ದು ಸತ್ಯ ಇದೆ. ಅಲ್ಫ್ರೆಡ್ ಮಾರ್ಷಲ್ ಅವರು ಹೇಳಿದರು ಅರ್ಥಶಾಸ್ತ್ರ ಎಂದರೆ, ಯಾರು ಆಡಮ್ ಸ್ಮಿತ್ ಅವರು ಹೇಳಿದರು ಸಂಪತ್ ಕುರಿತು ಅಧ್ಯಯನ ಮಾಡೋದು ಅಂಥೇಳಿ. ಅಲ್ಫ್ರೆಡ್ ಮಾರ್ಷಲ್ ಅವರು ಹೇಳಿದರು ಇಲ್ಲ, ಯೋಗಕ್ಷೇಮವನ್ನು ಕುರಿತು ಅಧ್ಯಯನ ಮಾಡೋದು ಅಂತೇಳಿ. ಆದರೆ ಲಿಯೋನಲ್ ರಾಬಿನ್ಸನ್ ಅವರು ಹೇಳಿದರು ಅರ್ಥಶಾಸ್ತ್ರ ಎಂದರೆ ಮಾನವನ ಆಶೆಗಳು ಅನಂತವಾಗಿದ್ದು, ಸಾಧನಾ ಸಂಪನ್ಮೂಲಗಳು ಮಿತವಾಗಿದ್ದು, ಇವೆರಡರ ನಡುವಿನ ಸಂಬಂಧವನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ಅರ್ಥಶಾಸ್ತ್ರ. ಅದಕ್ಕೆ ಅವರು ಮಂಡಿಸಿದ ಸಿದ್ಧಾಂತ ಯಾವುದಂದರೆ ಕೊರತೆಯ ವ್ಯಾಖ್ಯೆ ಅಂತ ಕರಿತೀವಿ. ಕೊರತೆಯ ವ್ಯಾಖ್ಯೆ ನೋಡಿ, ಸಂಪತ್ತಿನ ವ್ಯಾಖ್ಯೆಯನ್ನು ಮಂಡಿಸಿದವರು ಆಡಮ್ ಸ್ಮಿತ್, ಯೋಗಕ್ಷೇಮದ ವ್ಯಾಖ್ಯೆಯನ್ನು ಮಂಡಿಸಿದವರು ಅಲ್ಫ್ರೆಡ್ ಮಾರ್ಷಲ್, ಕೊರತೆ ವ್ಯಾಖ್ಯೆಯನ್ನು ಮಂಡಿಸಿದವರು ಯಾರು ಅಂತಂದರೆ ಅದು ಲಿಯೋನಲ್ ರಾಬಿನ್ಸನ್. ಈ ಪ್ರಪಂಚದ ಪ್ರತಿಯೊಂದು ದೇಶಗಳಲ್ಲಿ ಈ ವ್ಯವಸ್ಥೆ ಇದೆ. ಏನು ವ್ಯವಸ್ಥೆ ಇದೆ? ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಏನನ್ನು ಉತ್ಪಾದನೆ ಮಾಡಬೇಕು, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ನೋಡಿ, ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಇವುಗಳನ್ನೇ ಅರ್ಥವ್ಯವಸ್ಥೆಯ ಮೂಲ ಸಮಸ್ಯೆಗಳು ಅಂತ ಕರೀತಾರೆ. ಮೂಲ ಸಮಸ್ಯೆಗಳು ಇಡೀ ಪ್ರಪಂಚದ ಎಲ್ಲ ದೇಶಗಳಿಗಿರುವಂಥ ಒಂದು ದೊಡ್ಡ ಸಮಸ್ಯೆ ಇದು. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಈ ಒಂದು ಕೊರತೆ ವ್ಯಾಖ್ಯೆಯನ್ನು ಮುಂದಿಟ್ಟುಕೊಂಡು ಈ ಸಿದ್ಧಾಂತವನ್ನು ಮಂಡಿಸ್ತಾ ಬಂದರು. ಇನ್ನೊಬ್ಬ ಬರ್ತಾನೆ ಶ್ಯಾಮ್ಯುಯಲ್ಸನ್ ಅನ್ನುವಂಥ ವ್ಯಕ್ತಿ, ಅಭಿವೃದ್ಧಿಯ ವ್ಯಾಖ್ಯಾನ ಮಂಡಿಸ್ತಾನೆ. ಆತ JM ಕೇನ್ಸ್ ಅನ್ನುವಂಥ ವ್ಯಕ್ತಿ ಜನರಲ್ ಥಿಯರಿ ಆಫ್ ಎಕನಾಮಿಕ್ಸ್ ಅನ್ನುವಂಥ ಗ್ರಂಥವನ್ನು ಬರೀತಾರೆ. ಅದನ್ನು ಅರ್ಥಶಾಸ್ತ್ರದ ಬೈಬಲ್ ಅಂತ ಕರೀತಾರೆ. ಅವೆಲ್ಲ ಪರ್ಫೆಕ್ಟ್ ಆಗಬೇಕು. ಅರ್ಥಶಾಸ್ತ್ರದ ಪರಿಚಯದಲ್ಲಿ ನಾನು ಏನೇನು ಓದಬೇಕು ಅನ್ನುವಂಥ ವಿಚಾರವನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಎಕನಾಮಿಕ್ಸ್ ಅಂದ್ರೆ ಏನು, ಎಕನಾಮಿಕ್ಸ್ದ ಮೂಲ ಪದಗಳು ಹೆಂಗೆ ಬಂದು, ಅರ್ಥಶಾಸ್ತ್ರ ಆರಂಭದಲ್ಲಿ ಯಾವ ಶಾಸ್ತ್ರದ ಒಂದು ಭಾಗವಾಗಿತ್ತು ಅಂದರೆ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿತ್ತು. ರಾಜ್ಯಶಾಸ್ತ್ರದಿಂದ ಅರ್ಥಶಾಸ್ತ್ರವನ್ನು ಬೇರ್ಪಡಿಸಿದರು. ಇವತ್ತು ಅರ್ಥಶಾಸ್ತ್ರ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ನೊಬೆಲ್ ಪಾರಿತೋಷಿಕ ಪ್ರಶಸ್ತಿ ಪಡೆಯುವವರೆಗೆ 1969ರಲ್ಲಿ
ರ್ಯಾಗ್ನರ್ ಫ್ರಿಶ್ ಅನ್ನುವಂಥ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪಾರಿತೋಷಕ ಪ್ರಶಸ್ತಿ ಪಡ್ಕೊಂಡ್ರು. ಒಂದು ವೇಳೆ ಅರ್ಥಶಾಸ್ತ್ರದ ಕಲ್ಪನೆ ಇಲ್ಲ ಅಂದರೆ ಇವತ್ತು ಶ್ರೀಲಂಕಾ ದೇಶ ಬೀದಿಗೆ ಬಂದಿದೆ, ಜಿಂಬಾಬ್ವೆ ದೇಶ ಬೀದಿಗೆ ಬಂತು. ಎಕನಾಮಿಕ್ಸ್ ನಾಲೆಜ್ ಇಲ್ಲ ಅಂದ್ರೆ ನಾವು ನಾಳೆ ಬೀದಿಗೆ ಬರ್ತೀವಿ. ಬರೀ ರಾಷ್ಟ್ರಕ್ಕೆ ಅಲ್ಲ, ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಗೂ ಇಂಪಾರ್ಟೆಂಟ್ ಅದು. ನಮ್ಮ ಪ್ರತಿ ತಿಂಗಳ ಆದಾಯ ಎಷ್ಟಿದೆ, ನಾವು ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ದುಡ್ಡನ್ನು ಖರ್ಚು ಮಾಡಬೇಕು, ಉತ್ಪಾದನಾ ವೆಚ್ಚ ಅಂದರೆ ಏನು, ಅನುತ್ಪಾದನಾ ವೆಚ್ಚ ಅಂದರೆ ಏನು, ಬ್ಯಾಂಕ್ ಅಂದರೆ ಏನು, GDP ಅಂದರೆ ಏನು, GNP ಅಂದರೆ ಏನು, ತಲಾ ಆದಾಯ ಅಂದರೆ ಏನು, ಜೀವನ ಮಟ್ಟ ಅಂದರೆ ಏನು, ನಾವು ಹೆಂಗೆ ಬದುಕಬೇಕು, ಎಷ್ಟು ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಿದರೆ ಒಳ್ಳೆಯದು, ಇವೆಲ್ಲ ನಮ್ಗೆ ಎಕನಾಮಿಕ್ಸ್ ಕಲಿಸ್ಕೊಡ್ತದೆ. ಹಾಗಾದರೆ 1930ರಲ್ಲಿ ಲಿಯೋನಲ್ ರಾಬಿನ್ಸನ್ ಅನ್ನುವಂಥ ವ್ಯಕ್ತಿ ಕೊರತೆ ವಾಕ್ಯವನ್ನು ಮಂಡಿಸ್ತಾನೆ. ಆ ಕೊರತೆ ವಾಕ್ಯದಲ್ಲಿ ಮಾನವನ ಆಶಯಗಳು ಅನಂತವಾಗಿವೆ, ಸಾಧನ ಸಂಪನ್ಮೂಲಗಳು ಮಿತವಾಗಿವೆ. ಟೋಟಲ್ ಆಗಿ ಅರ್ಥಶಾಸ್ತ್ರ ಅಂದರೆ ಏನು? ಟೋಟಲ್ ಆಗಿ ಅರ್ಥಶಾಸ್ತ್ರ ಎಂದರೆ ಮಾನವನ ಆರ್ಥಿಕ ಚಟುವಟಿಕೆಗಳು, ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಅರ್ಥಶಾಸ್ತ್ರ ಅಂತ ಕರೀತಾರೆ. ಮಾನವನ ಆರ್ಥಿಕ ಚಟುವಟಿಕೆಗಳು ಏನು ಸಹ ಆರ್ಥಿಕ ಚಟುವಟಿಕೆ ಅಂದ್ರೆ ಏನು? ಆರ್ಥಿಕ ಚಟುವಟಿಕೆ ಅಂದ್ರೆ ನಾವು ಕೆಲಸ ಮಾಡಿದ ಸಮಯದಲ್ಲಿ, ದುಡಿದಂಥ ಸಮಯದಲ್ಲಿ ಅದಕ್ಕೆ ಪ್ರತಿಫಲವಾಗಿ ಹಣ ಬರ್ತಿದ್ರ, ದವಸ ಧಾನ್ಯಗಳು ಬರ್ತಿದ್ರ, ಸರಕುಗಳು ಬರ್ತಿದ್ರ, ಅದಕ್ಕೆ ಪ್ರತಿಫಲವಾಗಿ ಸೇವೆಗಳು ಬರ್ತಿದ್ರೆ ಅದನ್ನೇನು ಕರೀತಾರೆ ಅಂದ್ರೆ ಅರ್ಥಶಾಸ್ತ್ರ ಅಂತ ಕರೀತಾರೆ. ಆರ್ಥಿಕ ಚಟುವಟಿಕೆ, ಮಾನವನ ಆರ್ಥಿಕ ಚಟುವಟಿಕೆ ಅಂದ್ರೆ ಏನು? ಆರ್ಥಿಕ ಚಟುವಟಿಕೆ ಅಂತಂದ್ರೆ ನೋಡಿ, ಆರ್ಥಿಕ ಚಟುವಟಿಕೆ ಮತ್ತು ಆರ್ಥಿಕ ವಸ್ತು, ಹಣವನ್ನು ಕೊಟ್ಟು ಪಡೆದುಕೊಳ್ಳುವ ವಸ್ತುವನ್ನು ಆರ್ಥಿಕ ವಸ್ತು. ಆ ಆರ್ಥಿಕ ವಸ್ತುದಲ್ಲಿ ಏನಿರ್ತದೆ? ತುಷ್ಟಿಗುಣ ಇರ್ತದೆ. ತುಷ್ಟಿಗುಣ ಅಂದ್ರೆ ಏನು? ಮಾನವನ ಬಯಕೆಯನ್ನು ಈಡೇರಿಸುವ ಶಕ್ತಿಯ ತುಷ್ಟಿಗುಣ. ಈಗ ಒಂದು ನಾವು ಕ್ಯಾಮ್ರಾ ತೊಗೊಂಡು ಕ್ಯಾಮ್ರಾ ಮುಂದಿಂತ ಪಾಠ ಹೇಳಕತ್ತೀನಿ ನಾನು. ಈ ಅಂಗಡಿಗೆ ಹೋದಾಗ ಕಡಿಮೆ ರೊಕ್ಕದ ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಕೊಡ್ರಿ ಅಂತ ಹೊರತು ಭಯಂಕರ ಸುಮಾರು ಕ್ಯಾಮ್ರಾ ಕೊಡ್ರಿ ನಮ್ಗೆ ಜೀವನದಾಗ ಎಂದೂ ಒಂದು ಯಾರಿಗೆ ನನ್ನ ಮುಖನೇ ಕಾಣಬಾರ್ದು ಯಾರಿಗೆ ಅಂತೀವಿ ನಾವು. ಈಗ ಅಂಗಡಿ ಹೋಗಿರ್ತೀವಿ ನಾವು, ಯಾವುದೋ ಒಂದು ಅಂಗಡಿ ಒಂದು ಡಜನ್ ಬಾಳೆಹಣ್ಣು ತೊಗೋತೀವಿ, ಭಯಂಕರ ಸುಮಾರು ಬಾಳೆಹಣ್ಣು, ಯಾರೂ ತಿನ್ನಬಾರ್ದು ಅಂಥ ಬಾಳೆಹಣ್ಣು ಕೊಡ್ರಿ, ರೊಕ್ಕ ಜಾಸ್ತಿ ತೊಗೊಂತೀವಿ ನಾವು. ಯಾವುದೋ ಒಂದು ಕಾರ್ ಕಂಪ್ನಿ ನೋಡಿ, ಮನುಷ್ಯನ ಆಶೆಗಳು ಹೆಂಗಿರ್ತಾವೆ ಅಂದರೆ ಕಡಿಮೆ ದುಡ್ಡಿನಲ್ಲಿ ಒಳ್ಳೆ ಕ್ವಾಲಿಟಿ ಅಪೇಕ್ಷೆ ಪಡ್ತೀವಿ ನಾವು. ಅದೇ ತುಷ್ಟಿಗುಣ ಅಂತ ಕರಿತೀವಿ. ಮಾನವನ ಬಯಕೆಯನ್ನು ಈಡೇರಿಸುವ ಶಕ್ತಿಯ ತುಷ್ಟಿಗುಣ. ಮಾನವನ ಬಯಕೆ ಈಡೇರಿಸುವಂಥ ಶಕ್ತಿ ಯಾವುದರಾಗಿರ್ತದೋ ಅದೇ ತುಷ್ಟಿಗುಣ. ಹಣವನ್ನು ಕೊಟ್ಟು ತೊಗೊಂಡೇವು ಅಂದ್ರೆ ಆರ್ಥಿಕ ವಸ್ತು. ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ನಾವು ಎಷ್ಟು ರಂಗಗಳನ್ನಾಗಿ ವಿಂಗಡಿಸ್ತೀವಿ ಅಂದರೆ 3 ವಲಯಗಳನ್ನಾಗಿ ವಿಂಗಡಿಸ್ತೀವಿ. ಆ 3 ವಲಯಗಳು ಯಾವಂದರೆ, ಒಂದು ಪ್ರಾಥಮಿಕ ವಲಯ, 2 ದ್ವಿತೀಯ ವಲಯ, 3 ತೃತೀಯ ವಲಯ. ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಆ್ಯಂಡ್ ಟೆರ್ಸರಿ ಸೆಕ್ಟರ್. ಇಡೀ ಅರ್ಥವ್ಯವಸ್ಥೆಯ ಮೂಲ ರೂಪಗಳನ್ನು ತೆಗೆದುಕೊಂಡಾಗ, ಅರ್ಥವ್ಯವಸ್ಥೆಯ ಮೂಲ ವ್ಯವಸ್ಥೆ ತೆಗೆದುಕೊಂಡಾಗ 3 ವಲಯಗಳು. ಅವು 3 ವಲಯಗಳು ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಆ್ಯಂಡ್ ಟೆರ್ಸರಿ ಸೆಕ್ಟರ್. ಪ್ರೈಮರಿ ಸೆಕ್ಟರ್ ಆಸ್ ನೋನ್ ಆಸ್ ಅಗ್ರಿಕಲ್ಚರ್, ಕೃಷಿ. ಪ್ರಾಥಮಿಕ ವಲಯವನ್ನು ಕೃಷಿ ವಲಯ ಅಂತ ಕರಿತೀವಿ. ದ್ವಿತೀಯ ವಲಯವನ್ನು ಕೈಗಾರಿಕಾ ವಲಯ ಅಂತ ಕರಿತೀವಿ. ತೃತೀಯ ವಲಯವನ್ನು ಸೇವಾ ವಲಯ ಅಂತ ಕರಿತೀವಿ. ಕೆಲವು ಬುಕ್ಗಳಲ್ಲಿ 4ನೇ ವಲಯ 5ನೇ ವಲಯ ಕೊಟ್ಟಂದ್ರೆ ತಲೆಗೆಡಿಸ್ಕೋಕೆ ಹೋಗ್ಬಿಟ್ರಿ, 3ನೇ ವಲಯ ಸಾಕು. ಇದ್ದದ್ದೇ ಮಿಕ್ಕಿ ಹೋಗ್ಯದ, ಇದ್ದದ್ದು ಓದೋದ್ರಾಗೆ. ಇನ್ನು ಇಲ್ಲಾರದ್ದು 2 ವಲಯಗಳನ್ನು ತೊಗೊಂಡು ಏನು ಮಾಡೋದು ಅನ್ನೋದು. ಒಂದು ಪ್ರಾಥಮಿಕ ವಲಯವನ್ನು ಕೃಷಿ ವಲಯ, ದ್ವಿತೀಯ ವಲಯವನ್ನು ಕೈಗಾರಿಕಾ ವಲಯ, ತೃತೀಯ ವಲಯವನ್ನು ಸೇವಾ ವಲಯ. ಪ್ರಾಥಮಿಕ ವಲಯ ಕೃಷಿ ವಲಯದಲ್ಲಿ ಏನು ಬರ್ತದೆ ನೋಡಿ. ಕೃಷಿ ವಲಯ ತೆಗೆದುಕೊಂಡಾಗ ಕೃಷಿ ವಲಯದಲ್ಲಿ ಏನು ಬರ್ತದೆ? ಕೃಷಿ, ಮೀನುಗಾರಿಕೆ, ಹೈನುಗಾರಿಕೆ, ಪಶುಸಂಗೋಪನೆ, ಜೇನು ಸಾಗಾಣಿಕೆ ನೋಡಿ.
ನೀರಾವರಿ, ಪ್ರಾಥಮಿಕ ವಲಯದಲ್ಲಿ ಬೇಟೆಗಾರಿಕೆ. ನೋಡಿ, ಬೇಸಿಕ್ ಎಕನಾಮಿಕ್ಸನ್ನು ಯಾವ ಥರ ಓದಬೇಕು ಅನ್ನುವಂಥ ವಿಚಾರವನ್ನು ಹೇಳಿಕೊಡ್ತಾ ಇದ್ದೇನೆ. ಏನು ಸರ ಇವೆಲ್ಲ ಎಕ್ಸಾಮ್ಗೆ ಆಗ್ತವೇನು, ನೀವು ಬೇಸಿಕ್ ನಾಲೆಜ್ ತೊಗೊಳ್ಳಿ. ನಾನು ಇತ್ತೀಚೆಗೆ ಆ ಕ್ಲಾಸ್ಗಳನ್ನು ನಾನು ಮಾಡುವಂಥ ಸಮಯದಲ್ಲಿ ಜಸ್ಟ್ PUC ಮುಗಿಸಿ KS ಓದಕ್ಕೆ ಬಂದವು ಎಷ್ಟೋ ವಿದ್ಯಾರ್ಥಿಗಳು. ಜಸ್ಟ್ PUC ಮುಗಿಸ್ಯಾರೆ, KS ಓದಕ್ಕೆ ಬಂದರೆ. ದಯವಿಟ್ಟು ನಿಮ್ಮಲ್ಲಿ ನನ್ನ ವಿನಂತಿ ಏನು ಅಂತಂದರೆ, ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮ ಅಥವಾ ತಂಗಿ ಅಥವಾ ನಿಮ್ಮ ಕುಟುಂಬದ ಯಾವ್ದಾದ್ರು ಸದಸ್ಯರಿದ್ದರೆ ಅವರಿಗೆ ಇವಾಗಲಿಂದನೇ KS ಮತ್ತು UPSC ಓದೋಕ್ಕೆ ಪ್ರಾರಂಭ ಮಾಡಿರಿ. ಜಸ್ಟ್ PUC ಮುಗಿದ ಮೇಲೆ ಡಿಗ್ರಿ ಮುಗಿಸಿ, ಕೆಲವರು MA ಮುಗಿಸಿ, MEd ಮುಗಿಸಿ, ಎಲ್ಲ ಕಡೆ ತಿರುಗಾಡಿ ಮುಗಿದ ಮೇಲೆ ನೋಡೋಮೊಂದು ಕೈ CET ಅಂದ್ರೆ ಬರೋಂಗಿಲ್ಲ. CET ಅನ್ನೋದು ಬೇಸಿಂದ ಬರಲಿ, ನಿಮ್ಮ ಮೇಲೆ ಬೇಸಿಂದ ಪ್ರಾರಂಭ ಆಗಲಿ. ಯಾರು PUC ಮುಗಿಸಿದ ಮೇಲೆ ಅಥವಾ SLC ಮುಗಿಸಿದ ಮೇಲೆ, PUC ಮುಗಿಸಿದ ಮೇಲೆ ಈಗಿನಿಂದನೇ CET, ಯಾಕಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವ ಪ್ರಯತ್ನ ಆಗಬೇಕು. ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವಂಥ ಹಂತಕ್ಕೆ ಹೋದಾಗ ನಮ್ಗೆ ಇಲ್ಲಿಂದ ಬೇಸಿಂದ ತೊಗೊಂಡು ಹೋಗಿಬಿಡ್ಬೇಕು ನಾವು. ನೋಡಿ, ಕೃಷಿ ವಲಯದಲ್ಲಿ ನಮಗೆ ಎಷ್ಟು ಟಫ್ ಅನಿಸ್ತು ನೋಡಿ ಒಮ್ಮೆ ಆ ಡಿಗ್ರಿ. ಯಾಕಂದರೆ ನೀವು ಡಿಗ್ರಿ ಓದ್ತಾ CET ಓದ್ರಿ, 4 ಗಂಟೆ ಡಿಗ್ರಿ ಓದಿದ್ರೆ ಇನ್ನು 8 ಗಂಟೆ CET ಓದ್ರಿ, ಎಷ್ಟು ಸುಲಭ ಅನಿಸ್ತದೆ ನೋಡಿರಿ. ನಿಮ್ಗೆ ಮುಂದೆ 21 ವರ್ಷಕ್ಕೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ಹಾಕೋತ ಹೋಗ್ತದೆ. ಇದೊಂದು ನನ್ನ ಸಣ್ಣ ನಿಮಗೆ ರಿಕ್ವೆಸ್ಟ್, ಇದೊಂದು ವಿನಂತಿ. ಕೃಷಿ ವಲಯದಲ್ಲಿ ಮೀನುಗಾರಿಕೆ, ಹೈನುಗಾರಿಕೆ, ಪಶುಸಂಗೋಪನೆ, ಜೇನು ಸಾಗಾಣಿಕೆ, ನೀರಾವರಿ, ಬೇಟೆಗಾರಿಕೆ ಅಲ್ಲ, ಮತ್ತು ಗಣಿಗಾರಿಕೆ ಇವೆಲ್ಲ ಪ್ರಾಥಮಿಕ ವಲಯದ ಪ್ರಮುಖವಾದ ರಂಗಗಳು. ಅಗ್ರಿಕಲ್ಚರ್ದಲ್ಲಿ ಬರುವಂಥ ಪ್ರಮುಖವಾಗಿರುವಂಥ ಅಂಶಗಳು. ಇನ್ನು ಎರಡನೇದು ಯಾವುದು? ಕೈಗಾರಿಕೆ, ದ್ವಿತೀಯ ವಲಯ. ಕೈಗಾರಿಕಾ ವಲಯದ ವಿಶೇಷ ಏನು? ಕಟ್ಟಡಗಳ ನಿರ್ಮಾಣವನ್ನು ಮಾಡೋದು. ಸಕ್ಕರೆ ಕೈಗಾರಿಕೆ ಆಗಿರ್ಬೋದು, ಹತ್ತಿ ಬಟ್ಟೆ ಕೈಗಾರಿಕೆ ಆಗಿರ್ಬೋದು, ಉಣ್ಣೆ ಬಟ್ಟೆ ಕೈಗಾರಿಕೆ ಆಗಿರ್ಬೋದು, ರೇಷ್ಮೆ ಕೈಗಾರಿಕೆ ಆಗಿರ್ಬೋದು, ಸಿಮೆಂಟ್ ಕೈಗಾರಿಕೆ ಆಗಿರ್ಬೋದು, ತಯಾರಿಕೆ, ಗುಡಿ ಕೈಗಾರಿಕೆ ಅಲ್ಲ, ಎಲ್ಲ ಬಂದು ಚಮ್ಮಾರಿಕೆ, ಕಂಬಾರಿಕೆ, ಕುಂಬಾರಿಕೆ, ನೇಕಾರಿಕೆ, ಬಡಿಗೆತನ, ಇವೆಲ್ಲವೂ ಏನು ತಯಾರಿಸ್ತೀವಲ್ಲ, ತಯಾರಿಕೆ ಮಾಡುವಂಥ ವಲಯವನ್ನು ಕೈಗಾರಿಕಾ ವಲಯ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಸೇವಾ ವಲಯ ಅಂದರೆ ಸೇವೆ ಸಲ್ಲಿಸುವುದು. ಸೇವಾ ವಲಯ ಅಂತಂದರೆ ಸಾರಿಗೆ, ಸಂಪರ್ಕ, ಶಿಕ್ಷಣ, ಬ್ಯಾಂಕುಗಳು, ಬ್ಯಾಂಕಿಂಗ್ ಸೇವೆ, ಹೌದಾ, ರಕ್ಷಣೆ, ಆರಕ್ಷಕರ ಠಾಣೆ, ಪತ್ರಿಕಾರಂಗ, ಬ್ಯಾಂಕಿಂಗ್ ಮತ್ತು ವಿಮೆಗಳು, ಹೋಟೆಲ್ ಉದ್ಯಮಗಳು, ಹೌದಲ್ಲ. ಸೇವೆಯನ್ನು ಸಲ್ಲಿಸುವುದು ಸೇವಾ ವಲಯ ಅಂತ ಕರಿತೀವಿ. ಸರ್ವ್ ಸೆಕ್ಟರ್. ತೃತೀಯ ರಂಗವನ್ನು ಸೇವಾ ವಲಯ ಸಾರಿಗೆ, ಸಂಪರ್ಕ, ಶಿಕ್ಷಣ, ಬ್ಯಾಂಕು, ರಕ್ಷಣೆ, ಪತ್ರಿಕೆ, ಹೋಟೆಲ್ ಉದ್ಯಮಗಳು ಇವೆಲ್ಲ ತೃತೀಯ ರಂಗದಲ್ಲಿ ಬರುವುದು, ಸೇವಾ ವಲಯದಲ್ಲಿ ಬರುವುದು. ಪ್ರಾಥಮಿಕ ಹಾಗೂ ದ್ವಿತೀಯ ವಲಯಗಳಿಗೆ ಸೇವೆ ಸಲ್ಲಿಸುವಂಥ ವಲಯವನ್ನು ಸೇವಾ ವಲಯ ಅಂತ ಕರಿತೀವಿ. ಈ ಪ್ರೈಮರಿ ಸೆಕ್ಟರ್ ಆ್ಯಂಡ್ ಸೆಕೆಂಡರಿ ಸೆಕ್ಟರ್ಗೆ ಟರ್ಸರಿ ಸೆಕ್ಟರ್ ಇದೆಯಲ್ಲ, ಸೇವೆಯನ್ನು ಸಲ್ಲಿಸ್ತದೆ. ಕಬ್ಬನ್ನು ಬೆಳೆದರೆ ಪ್ರಾಥಮಿಕ ವಲಯ, ಕಬ್ಬಿನಿಂದ ಸಕ್ಕರೆ ಮಾಡಿದರೆ ಕೈಗಾರಿಕಾ ವಲಯ, ಸಕ್ಕರೆ ಮಾರಾಟ ಮಾಡಿದರೆ ಸೇವಾ ವಲಯ. ಹತ್ತಿ ಬೆಳೆದರೆ ಪ್ರಾಥಮಿಕ ವಲಯ, ಹತ್ತಿಯಿಂದ ಬಟ್ಟೆ ಮಾಡಿದರೆ ಕೈಗಾರಿಕಾ ವಲಯ, ಬಟ್ಟೆಯನ್ನು ಮಾರಾಟ ಮಾಡಿದರೆ ಸೇವಾ ವಲಯ. ಒಂದು ದೇಶ ಆರ್ಥಿಕವಾಗಿ ಪ್ರಬಲ ಆಗಬೇಕಾದರೆ ಯಾವ ರಂಗಗಳು ಬೆಳವಣಿಗೆ ಆಗಬೇಕು ಅಂದರೆ ಕೈಗಾರಿಕಾ ಮತ್ತು ಸೇವಾ ವಲಯಗಳು ಬೆಳವಣಿಗೆ ಆಗಬೇಕು. ನಿಂಬೆ ಹಣ್ಣು ಬೆಳೆದರೆ ಅದು ಪ್ರಾಥಮಿಕ ವಲಯ. ಆ ನಿಂಬೆ ಹಣ್ಣನ್ನು ಕೊಯ್ದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಖಾರ ಹಾಕಿ, ಒಂದಿಷ್ಟು ಎಣ್ಣೆ ತೊಗೊಂಡು ಆ ಎಣ್ಣೆಯಲ್ಲಿ ಕಾಸಿ ಅದನ್ನು ಗಲಿಬಿಲಿ ಕೈಯಾಡಿಸಿ ಅದನ್ನು ಉಪ್ಪಿನಕಾಯಿ ಮಾಡಿ ಅದನ್ನು ಮಾರಾಟ ಮಾಡಿದರೆ ಸೇವಾ ವಲಯ. ಒಂದಕ್ಕೊಂದು ಅವಿನಾಭಾವ ಸಂಬಂಧದವೆ. ಸೇವೆ ಅಂದ್ರೇನು? ಅದೊಂದು ವಿಶೇಷ ರಂಗ. ಅದು ಈಗ ಶಿಕ್ಷಕರು ಕೆಲಸ ಮಾಡಿದರೆ ಅನ್ನಬಾರದು, ಸೇವೆ ಸಲ್ಲಿಸಿದರೆ ಅನ್ನಬೇಕು.
ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಿದ್ರೆ ಅವನು ಸೇವೆ ಸಲ್ಲಿಸಿದ್ರು. ಏನ್ರಿ ನಮ್ಮ ಸವರು ದಿನಕ್ಕೆ 8 ತಾಸು ಭಯಂಕರ ದುಡಿತಿದ್ರು, ಒಳಗೆ ಬಂದ್ರೆ ಆನೆ ಬಂದಂಗೆ ಬರ್ತಿದ್ರು, ಹೋಗ ಕುದುರೆ ಹೋದಂಗೆ ಗೊತ್ತು ಹಂಗೆ ಅನ್ಬಾರ್ದು. ಸೇವಾ ರಂಗದಲ್ಲಿ ಕೆಲಸ ಮಾಡಿದರು, ದುಡಿದ್ರು, ಸೇವೆಯನ್ನು ಸಲ್ಲಿಸಿದರು, ಅದಕ್ಕೆ ಸೇವಾ ವಲಯ ಅಂತ ಕರೀತಾರೆ. ಈ 3 ವಲಯಗಳಿವೆ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ. ಈ 3 ವಲಯಗಳನ್ನು ಕುರಿತು ಅಧ್ಯಯನ ಮಾಡದೆ ಅರ್ಥಶಾಸ್ತ್ರ. ಎಕನಾಮಿಕ್ಸ್ ಅಂದ್ರೆ ಏನು? ಈ 3 ರಂಗಗಳನ್ನು ಕುರಿತು, 3 ವಲಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅರ್ಥ ಆಯ್ತಾ? ಅರ್ಥಶಾಸ್ತ್ರ ಅಂದ್ರೆ ಏನು? 3 ಕ್ಷೇತ್ರಗಳನ್ನು ಕುರಿತು ಅಧ್ಯಯನ ಮಾಡೋದು, 3 ರಂಗಗಳನ್ನು ಕುರಿತು ಅಧ್ಯಯನ ಮಾಡೋದು. ಈ 3 ವಲಯಗಳನ್ನು, 3 ರಂಗಗಳನ್ನು. ಹಾಗೆ ನನ್ನ ವಯಸ್ಸು ಕ್ಲಿಯರ್ ಇದ್ದರೆ ನೀವು ಲೈಕ್ ಬಟನ್ ಒತ್ತಬೇಕು. ನನ್ನ ಸಬ್ಜೆಕ್ಟ್ ಅರ್ಥ ಆಗ್ತಾ ಇದ್ದರೆ, ನಾನು ನೋಡ್ತಾ ಇದ್ದೇನೆ ನೀವು ಏನೇನು ಕಮೆಂಟ್ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಲೈವ್ ಇದೆ ಇದು. ನಮ್ಮ ಕ್ಲಾಸ್ಗಳು ಲೈವಿಗೆ ಹೆಚ್ಚಿನ ನಾವು ಮಹತ್ವ ಕೊಡ್ತೀವಿ. ರಿಕಾರ್ಡೆಡ್ ಕ್ಲಾಸ್ಗಳೆಲ್ಲ ಇದು ಲೈವಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಒಂದು 15-20 ವಿದ್ಯಾರ್ಥಿಗಳು ಸ್ವಲ್ಪ ಎಕನಾಮಿಕ್ಸ್ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಸರ್ ಅಂದಕ್ಕೆ ಇವತ್ತು ಎಕನಾಮಿಕ್ಸ್ ಕ್ಲಾಸ್ ಅಂತ ತೆಗೆದುಕೊಂಡಿದ್ದೇನೆ. ನೀವು ಯಾವ ಸಬ್ಜೆಕ್ಟ್ ಟೀಚ್ ಮಾಡಂತಿರಲ್ಲ ಆ ಸಬ್ಜೆಕ್ಟನ್ನು ನಿಮ್ಮ ಸೇವೆ ಮಾಡುವಂಥ ಭಾಗ್ಯ ನನಗೆ ದೊರೆತಿದ್ದು ಪರಮ ಪುಣ್ಯ. ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಈ 3 ವಲಯಗಳನ್ನು ಕುರಿತು ಅಧ್ಯಯನ ಮಾಡೋದೇ ಅರ್ಥಶಾಸ್ತ್ರ. ಈ 3 ಚಟುವಟಿಕೆಗಳನ್ನು ಸಂಯೋಜನೆ ಮಾಡೋದಲ್ಲ, ಇದಕ್ಕೇನಂತ ಕರೀತಾರೆ ಅಂದರೆ 3 ರಂಗಗಳನ್ನು ಕುರಿತು ಸೇವೆ ಮಾಡೋದಿದೆಯಲ್ಲ, ಇದಕ್ಕೇನಂತ ಕರಿತೀವಿ ಅಂತಂದರೆ ಆರ್ಥಿಕ ವ್ಯವಸ್ಥೆ ಅಂತ ಕರೀತಾರೆ. ಕೆಳಗಡೆ ನೀವು ಕಮೆಂಟ್ ಬಾಕ್ನಾಗ ಇದು ಮಾಡೋದಲ್ಲ, ಅಲ್ಲಿ ಲೈಕ್ ಬಟನ್ ಇದೆ ಮೇಲ್ಗಡೆ, ಅಲ್ಲಿ ಕ್ಲಿಕ್ ಮಾಡ್ರಿ ನಿಮ್ಮ ಕೋಡಿ. ಕೆಳಗಡೆ ಶಾಣೆ ಬೆಳವಳಿ ತಿಂದ್ರಂತ. ಎಸ್, 3 ಆ ಪ್ರಾಥಮಿಕ, ದ್ವಿತೀಯ, ತೃತೀಯ 3 ರಂಗಗಳನ್ನು ಕುರಿತು ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಯಾವುದು ಅಂತಂದರೆ ಅರ್ಥವ್ಯವಸ್ಥೆ ಅಂತ ಕರೀತಾರೆ. ಅರ್ಥವ್ಯವಸ್ಥೆ. ಅಂತಕ್ಕಂತ ಸೇರಿದ್ರೆ ಸಂತೆ ಅಂದಂಗೆ ಅರ್ಥವ್ಯವಸ್ಥೆ. ಈ 3 ವ್ಯವಸ್ಥೆಗಳು ಅಂದರೆ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಈ 3 ರಂಗಗಳನ್ನು ವ್ಯವಸ್ಥಿತವಾಗಿ ಒಂದು ದೇಶ ಸಂಘಟನೆ ಮಾಡೋದಕ್ಕೆ ಏನಂತ ಕರೀತಾರೆ? ಅರ್ಥವ್ಯವಸ್ಥೆ. ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ಪ್ರಕಾರಗಳು? ಅರ್ಥವ್ಯವಸ್ಥೆಯಲ್ಲಿ 3 ಪ್ರಕಾರಗಳು. 3 ಪ್ರಕಾರದ ಅರ್ಥವ್ಯವಸ್ಥೆ ನೋಡ್ತೀವಿ. ಒಂದು ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ. 2 ಸಮಾಜಶಾಹಿ ಅರ್ಥವ್ಯವಸ್ಥೆ, ಸಮಾಜಶಾಹಿ ಅರ್ಥವ್ಯವಸ್ಥೆ. ಇನ್ನೊಂದು ಮಿಶ್ರ ಅರ್ಥವ್ಯವಸ್ಥೆ, ಮಿಕ್ಸ್ಡ್ ಎಕನಾಮಿ ಅಂತ ಕರಿತೀವಿ. ಸಮಾಜಶಾಹಿ ನೋಡಿ ಎಷ್ಟು ಚೆನ್ನಾಗಿದೆ ಶಬ್ದ ಇದು. ಸಮಾಜಶಾಹಿ, ಬಂಡವಾಳಶಾಹಿ, ಸಮಾಜಶಾಹಿ, ಮಿಶ್ರಶಾಹಿ. ಅರ್ಥವ್ಯವಸ್ಥೆಯಲ್ಲಿ 3 ಪ್ರಕಾರಗಳು: ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜಶಾಹಿ ಅರ್ಥವ್ಯವಸ್ಥೆ ಮತ್ತು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ 3 ಭಾಗ ಮಾಡ್ತೀವಿ. ಏನು ಸರ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂದ್ರೆ ಏನು? ಒಂದು ದೇಶದ ಸರಕು ಸೇವೆಗಳ ಉತ್ಪಾದನೆ, ಅದರ ಬೆಲೆ ನಿಗದಿ, ಅದನ್ನು ವಿತರಣೆ ಮಾಡುವ ಅಧಿಕಾರ. ನೋಡಿ, ಸರಕು ಸೇವೆಗಳ ಉತ್ಪಾದನೆ, ಅವುಗಳ ಬೆಲೆ ನಿಗದಿ, ಅವುಗಳ ವಿತರಣೆ ಮಾಡುವಂಥ ಅಧಿಕಾರ ಆ ದೇಶದ ಖಾಸಗಿ ಕೈಯಲ್ಲಿತ್ತು, ಖಾಸಗಿ ವ್ಯಕ್ತಿಗಳ ಹತೋಟಿಯಲ್ಲಿತ್ತು ಅಂದರೆ ಅದನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಸರಕು ಸೇವೆಗಳ ಉತ್ಪಾದನೆ, ಅವುಗಳ ಬೆಲೆ ನಿಗದಿ, ಅವುಗಳ ವಿತರಣೆ. ಸರಕು ಸೇವೆಗಳ ಉತ್ಪಾದನೆ, ಬೆಲೆ ನಿಗದಿ, ವಿತರಣೆ ಆ ದೇಶದ ಖಾಸಗಿ ವ್ಯಕ್ತಿ ಹತೋಟಿಯಲ್ಲಿದ್ದರೆ ಅದನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ. ಅಮೇರಿಕ ದೇಶ ಬಂಡವಾಳಶಾಹಿ, ಸಿಂಗಾಪುರ ಬಂಡವಾಳಶಾಹಿ, ಸ್ವಿಟ್ಜರ್ಲ್ಯಾಂಡ್ ಬಂಡವಾಳಶಾಹಿ. ಇವತ್ತು ಜಾಗತಿಕ ಮಟ್ಟದಲ್ಲಿ ಏನು ಡೆವಲಪ್ಮೆಂಟ್ಗಳಾಗಿದ್ದಾವಲ್ಲ ಅವೆಲ್ಲ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಒಳಗೊಂಡಂಥ ರಾಷ್ಟ್ರಗಳು. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಏನು ಉತ್ಪಾದನೆ ಮಾಡ್ತಾರಂದ್ರೆ ಆ ದೇಶದ ಪ್ರಜೆಗಳಿಗೆ ಏನು ಅವಶ್ಯಕತೆ ಇದೆಯಲ್ಲ ಅದನ್ನು ಉತ್ಪಾದನೆ ಮಾಡ್ತಾರೆ. ಬೆಲೆ ಹೆಂಗಿರ್ತದೆ? ಹೈಯೆಸ್ಟ್ ಬೆಲೆ ವಿತರಣೆ ಮಾಡ್ತಾರೆ, ಹೈಯೆಸ್ಟ್ ಬೆಲೆ ಇರ್ತದೆ. ವಿತರಣೆ ವ್ಯವಸ್ಥೆ ಕೂಡ ಅತ್ಯಂತ ಸ್ಪೀಡ್ ಇರ್ತದೆ. ಹೇಗೆ ಉತ್ಪಾದನೆ ಮಾಡ್ತಾರೆ? ಉತ್ಪಾದನೆ ಮಾಡೋದು ಬಂಡವಾಳಶಾಹಿ ತಂತ್ರಜ್ಞಾನ ಬಳಸ್ತಾರೆ. ಏನನ್ನು ಉತ್ಪಾದನೆ ಮಾಡ್ತಾರೆ? ಆ ದೇಶಕ್ಕೆ ಬೇಕಾಗಿರುವ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾರೆ. ಯಾರಿಗಾಗಿ? ಆ ದೇಶದ ಶ್ರೀಮಂತರಿಗಾಗಿ ಉತ್ಪಾದನೆ ಮಾಡ್ತಾರೆ ಹೊರತು ಬಡವರಿಗಾಗಿ ಉತ್ಪಾದನೆ ಮಾಡಂಗಿಲ್ಲ. ಅದನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಎಲ್ಲ ಹೈಫೈ ಇರ್ತವೆ, ಬಡ ಜನರು ಕೊಂಡಕ್ಕೆ ಸಾಧ್ಯನೇ ಇಲ್ಲ, ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಬಡರ ಜನರ ಬದುಕು ಬಹಳಷ್ಟು ಚಿಂತಾಜನಕವಾಗಿರ್ತದೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೆ ಪ್ರಧಾನವಾದ ದೇಶ ಎಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂದರೆ ಏನು? ಒಂದು ದೇಶ ಒಂದು
ಆರ್ಥಿಕ ವರ್ಷದಲ್ಲಿ ಆ ದೇಶದ ಸರಕು ಮತ್ತು ಸೇವೆಗಳ ಉತ್ಪಾದನೆ, ಅವುಗಳ ಬೆಲೆ ನಿಗದಿ, ಅವುಗಳ ವಿತರಣೆ ಮಾಡುವಂಥ ಅಧಿಕಾರ ಆ ದೇಶದ ಸರ್ಕಾರದ ಹತೋಟಿಯಲ್ಲಿದ್ದರೆ, ಆ ದೇಶದ ಪ್ರಜೆಗಳ ಹತೋಟಿಯಲ್ಲಿದ್ದರೆ, ಸರ್ಕಾರದ ಹತೋಟಿಯಲ್ಲಿದ್ದರೆ ಅದನ್ನು ಸಮಾಜಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಸಮಾಜಶಾಹಿ ಅರ್ಥವ್ಯವಸ್ಥೆಗೆ ಅತ್ಯಂತ ಉತ್ತಮವಾಗಿರುವಂಥ ಉದಾಹರಣೆ ರಷ್ಯಾ ದೇಶ, ಚೀನಾ ದೇಶ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಕ್ಯೂಬಾ ದೇಶ, ರಷ್ಯಾ ದೇಶ, ಚೀನಾ ದೇಶ, ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ, ಕ್ಯೂಬಾದಂಥ ದೇಶಗಳು ಸಮಾಜಶಾಹಿ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದ್ದಾವೆ. ಸಮಾಜಶಾಹಿ ಅರ್ಥವ್ಯವಸ್ಥೆಯನ್ನು ಮಂಡಿಸಿದಂಥ ವ್ಯಕ್ತಿ ಕಾರ್ಲ್ ಮಾರ್ಕ್ಸ್. ಹುಟ್ಟಿದ್ದು ಜರ್ಮನಿಯಲ್ಲಿ, ಬೆಳೆದಿದ್ದು ಇಂಗ್ಲೆಂಡದಲ್ಲಿ, ತಿರುಗಾಡಿದ್ದು ಅಮೆರಿಕದಲ್ಲಿ, ಸತ್ತಿದ್ದು ರಷ್ಯಾದಲ್ಲಿ. ಕಾರ್ಲ್ ಮಾರ್ಕ್ಸ್ ಹುಟ್ಟದಿದ್ದರೆ ರಷ್ಯಾ ಕ್ರಾಂತಿ ಆಗ್ತಿರಲಿಲ್ಲ, ರೂಸೋ ಹುಟ್ಟದಿದ್ದರೆ ಫ್ರಾನ್ಸ್ ಕ್ರಾಂತಿ ಆಗ್ತಿರಲಿಲ್ಲ, ಜಾರ್ಜ್ ವಾಷಿಂಗ್ಟನ್ ಹುಟ್ಟದಿದ್ದರೆ ಅಮೆರಿಕ ಕ್ರಾಂತಿ ಆಗ್ತಿರಲಿಲ್ಲ. ಅರ್ಧ ಪ್ರಪಂಚ ಕಾರ್ಲ್ ಮಾರ್ಕ್ಸನನ್ನು ದೇವ್ರಂತ ಪೂಜೆ ಮಾಡಿದರೆ ಇನ್ನೂ ಅರ್ಧ ಪ್ರಪಂಚ ದೆವ್ವ ಅಂತ ಪೂಜೆ ಮಾಡ್ತದೆ. ಎಷ್ಟು ಚೆನ್ನಾಗಿದೆ ನೋಡಿ ಸಿದ್ಧಾಂತ. ಒಬ್ಬ ವ್ಯಕ್ತಿಯಲ್ಲಿ ಎಂಥ ಸಿದ್ಧಾಂತ ಅಡಗಿತ್ತು. ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂಥ ಗ್ರಂಥಗಳನ್ನು ಬರೀತಾರೆ ಕಾರ್ಲ್ ಮಾರ್ಕ್ಸರು. ಇವತ್ತು ಭಾರತ ದೇಶದಲ್ಲಿ ಬಡವರು, ಹಿಂದುಳಿದವರು, ದೀನರು, ದಲಿತರು, ಶೋಷಣೆಗೊಳಗಾದವರು, ನೊಂದವರು, ವಯೋವೃದ್ಧರು ಬದುಕ್ತಾ ಇದ್ದೇವೆ ಅಂದರೆ ಅದು ಸಮಾಜಶಾಹಿ ಅರ್ಥವ್ಯವಸ್ಥೆಯ ಆಧಾರದ ಮೇಲೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಬದುಕಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಹಾಗಾದರೆ ಭಾರತ ದೇಶ 1956 ಕಂಪನಿ ಕಾಯ್ದೆ ಪ್ರಕಾರ 1956 ಕಂಪನಿ ಕಾಯ್ದೆಯನ್ನು ಭಾರತದ ಕೈಗಾರಿಕೆಗಳ ಸಂವಿಧಾನ ಅಂತ ಕರೀತಾರೆ. 1956 ಕಂಪನಿ ಕಾಯ್ದೆಯನ್ನು ಭಾರತದ ಕೈಗಾರಿಕೆಗಳ ಸಂವಿಧಾನ. ಆ ಸಂವಿಧಾನ ಕಾಯ್ದೆ ಪ್ರಕಾರ ನಮ್ಮ ದೇಶ ಮಿಶ್ರ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದೆ. ನಮ್ಮಲ್ಲಿ ಖಾಸಗಿ ವ್ಯಕ್ತಿಗಳು ಆದರೆ ಸಮಾಜಶಾಹಿ ಸರ್ಕಾರದ ವ್ಯವಸ್ಥೆನೂ ಇದೆ. ಆ ಸರ್ಕಾರ ಮತ್ತು ಖಾಸಗಿ ಎರಡರ ಸಮ್ಮಿಶ್ರಣವನ್ನೇ ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಪ್ರೈವೇಟ್ ಸ್ಕೂಲಿಗೆ ಹೋದೆವು ಅಂತಂದರೆ ಬಂಡವಾಳಶಾಹಿ, 50,000 ಲಕ್ಷ ಫೀ ಕಟ್ಟಬೇಕು, ಡ್ರೆಸ್ ಖರೀದಿ ಮಾಡಬೇಕು, ಶೂ ಖರೀದಿ ಮಾಡಬೇಕು, ಬ್ಯಾಗ್ ಖರೀದಿ ಮಾಡಬೇಕು, ಪ್ರತಿ ಹಂತದಲ್ಲಿ ಫೀ ಕಟ್ಟಬೇಕು. ಅದೇ ಸರ್ಕಾರಿ ಶಾಲೆಗಳಲ್ಲ. ವಾರದಲ್ಲಿ 3 ದಿನ ನಿಮಗೆ ಮೊಟ್ಟೆ ವಿತರಣೆ ಮಾಡ್ತಾರೆ, ಮಾರ್ನಿಂಗ್ ಹಾಲು ಕೊಡ್ತಾರೆ, ಮಧ್ಯಾಹ್ನದ ಊಟ ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ. ಶ್ರೀಮಂತ ಮಕ್ಕಳು ಬಡ ಮಕ್ಕಳ ಮಧ್ಯದಲ್ಲಿ ಭೇದ ಬರಬಾರದು ಅಂತೇಳಿ ವರ್ಷಕ್ಕೆ 2 ಜೊತೆ ಸಮವಸ್ತ್ರಗಳನ್ನು ಕೊಡ್ತಾರೆ. ಮಕ್ಕಳಿಗೆ ಕಾಲು ನೋವಾಗ್ತಾ ಇದ್ದಾವಂತೇಳಿ ಶೂ ಕೊಡ್ತಾರೆ, ನಡ್ಕೊಂಬರೋಕ್ಕಾಗಲ್ಲ ಅಂತೇಳಿ ಸೈಕಲ್ ಕೊಟ್ಟರು. ಶ್ರೀಮಂತ ಮಕ್ಕಳು ತಂದೆ ತಾಯಿ ಜೊತೆಯಲ್ಲಿ ಬೇರೆ ಬೇರೆ ಕಡೆ ಟೂರ್ಗೆ ಹೋಗ್ತಾರಂತೇಳಿ, ಬಡ ಮಕ್ಕಳಿಗೆ ಆಗಲ್ಲ ಅಂತೇಳಿ ಚಿನ್ನರ ದರ್ಶನ ಕಾರ್ಯಕ್ರಮವನ್ನು ಮಾಡಿ ಗೌರ್ಮೆಂಟ್ ಬಸ್ ಮುಗಿಸಿ ನಿಮ್ಗೆ ರಾಜ್ಯಾದ್ಯಂತ ಶೈಕ್ಷಣಿಕ ಪ್ರವಾಸ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲ, ಇದು ಎಲ್ಲ ನಾವು ಸರ್ಕಾರಕ್ಕೆ ಏನು ಕೊಟ್ಟಿವಪ್ಪ? ಸರ್ಕಾರ ಇಷ್ಟೆಲ್ಲ ಕೊಡ್ತಾ ಇದೆ ಅಂದ್ರೆ ಸಮಾಜಶಾಹಿ ಅರ್ಥವ್ಯವಸ್ಥೆಯಲ್ಲಿ ಇದೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಇದೆ. ಆರೋಗ್ಯ ಸರಿ ಇಲ್ಲ ಅಂತಂದರೆ 112 ನಂಬರ್ಗೆ ಫೋನ್ ಹೊಡೆದೆ. ಮೊದಲು 108, ಪ್ರೆಸೆಂಟ್ 112. ಮನೆ ಮುಂದೆ ಆಂಬುಲೆನ್ಸ್ ಬಂದು ನಿಂದಿರ್ತದೆ. ಯಾಕೆ? ಬಂಡವಾಳ ಸಮಾಜಶಾಹಿ ಅರ್ಥವ್ಯವಸ್ಥೆ. ₹1 kg ಅಕ್ಕಿ ಗೋಧಿ ಕೊಡ್ತಾರೆ, ಸಮಾಜಶಾಹಿ ಅರ್ಥವ್ಯವಸ್ಥೆ. ಅದಕ್ಕೆ ಭಾರತ ದೇಶ 1956ರಲ್ಲಿ ಕಂಪನಿ ಕಾಯ್ದೆಯ ಪ್ರಕಾರ ಸಮಾಜಶಾಹಿ ಅರ್ಥವ್ಯವಸ್ಥೆಯನ್ನು ಮಿಶ್ರ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದೆ. ಇದು ಬಹಳ ಸರಿ ಎಕ್ಸಾಮ್ ಕ್ವಶನ್ ಕೇಳೋಣ. ಭಾರತ ಎಂಥ ಅರ್ಥವ್ಯವಸ್ಥೆಯನ್ನು ಸ್ವೀಕಾರ ಮಾಡಿದೆ ಅಂದರೆ ಮಿಕ್ಸ್ಡ್ ಎಕನಾಮಿ ಅಂತ ಕರಿತೀವಿ. ಯಾಕಂದರೆ ಸಿ ರಂಗರಾಜನ್ ವರದಿಯ ಪ್ರಕಾರ ಇವತ್ತಿಗೂ ಭಾರತ ದೇಶದಲ್ಲಿ 29.5% ಬಡವರಿದ್ದಾರೆ. ನಮ್ಮ ದೇಶದಲ್ಲಿ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳೇ ಇಲ್ಲ ಅವರಿಗೆ. ಭಾರತದಂಥ ದೇಶಗಳಲ್ಲಿ ನಾವು ನಿರಪೇಕ್ಷ ಬಡತನ ನೋಡ್ತೀವಿ, ಶ್ರೀಮಂತ ದೇಶಗಳಲ್ಲಿ ಸಾಪೇಕ್ಷ ಬಡತನ ನೋಡ್ತೀವಿ. ಸಿ ರಂಗರಾಜನ್ ವರದಿ 2014ರಲ್ಲಿ ಸಿ ರಂಗರಾಜನ್ ವರದಿ ಒಂದು ಪಾಯಿಂಟ್ ಕೊಡ್ತದೆ. ಏನು ಅಂದರೆ, ಒಂದು ತಿಂಗಳಿಗೆ ಒಬ್ಬ ವ್ಯಕ್ತಿ ಗ್ರಾಮೀಣ ಪ್ರದೇಶದಲ್ಲಿ ₹972, ನಗರ ಪ್ರದೇಶದಲ್ಲಿ ₹1407 ಅವನಿಗೆ ಖರ್ಚು ಮಾಡೋಕ್ಕಾಗಲ್ಲ ಅಂದ್ರೆ ಅವನು ಬಡವ ಅಂತ ಕರೀತಾರೆ. ಸಾಧ್ಯ ಆದ ಮಟ್ಟಿಗೆ ನಾನು ಬಡತನ ಅಂದರೆ ಏನು, ನಿರುದ್ಯೋಗ ಅಂದರೆ ಏನು, GDP ಅಂದರೆ ಏನು, NDP ಅಂದರೆ ಏನು, GNP ಅಂದರೆ ಏನು, ತಲಾ ಆದಾಯ ಅಂದರೆ ಏನು, ಬ್ಯಾಂಕಿಂಗ್ ಸಿಸ್ಟಮ್ ಅಂದರೆ ಏನು,
ಪಂಚವಾರ್ಷಿಕ ಯೋಜನೆಗಳು, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಗಳು, ಅಂತಾರಾಷ್ಟ್ರೀಯ ಸಂಘಟನೆಗಳು, ಒಂದು 10-15 ಪೀರಿಯಡ್ನಲ್ಲಿ ನಾವು ಈಸಿಯಾಗಿ ಎಕನಾಮಿಕ್ಸ್ ಕವರ್ ಮಾಡ್ಬೋದು. ಅತ್ಯಂತ ಸುಲಭವಾಗಿ ಸರಳವಾಗಿ ಆ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇತ್ತು ಅಂತಂದರೆ ನಾವು ಈಸಿಯಾಗಿ, ಈಗ ಎಕ್ಸಿಮ್ ಬ್ಯಾಂಕ್ ಕೇಳ್ತಾನೆ, ಅಭಿವೃದ್ಧಿ ಬ್ಯಾಂಕ್ಗಳು ಬಂದಾಗ 1948ರಲ್ಲಿ IFCI, 1955ರಲ್ಲಿ LIC, 1956ರಲ್ಲಿ ICICI, 1964ರಲ್ಲಿ IDBI, 64ರಲ್ಲಿ UTI, 1977ರಲ್ಲಿ HDFC, 1982ರಲ್ಲಿ ಎಕ್ಸಿಮ್, 1982ರಲ್ಲಿ ನಬಾರ್ಡ್, 1988ರಲ್ಲಿ NHB, 2013ರಲ್ಲಿ BMB, 2015ರಲ್ಲಿ ಮುದ್ರಾ. ಇದರ ಮೇಲೆ ಕ್ವಶನ್ ಕೇಳ್ತಾನೆ. ಯೋಜನೆಗಳನ್ನು ಪರ್ಫೆಕ್ಟ್ ಮಾಡ್ಕೋರಿ. ಪ್ರೆಸೆಂಟ್ ಅತ್ಯಾಧುನಿಕ ಯೋಜನೆಗಳೇನು, ಕೃಷಿಗೆ ಸಂಬಂಧಪಟ್ಟು ಯಾವುವು, ಕೈಗಾರಿಕೆ ಸಂಬಂಧಪಟ್ಟು ಯಾವುವು, ನಿರುದ್ಯೋಗ ಅಭಿವೃದ್ಧಿ ಮಾಡುವ ಸಲುವಾಗಿ ಮನ್ರೇಗಾ ಅಂದರೆ ಏನು, ಕಿಸಾನ್ ಸಮ್ಮಾನ್ ಯೋಜನೆ ಅಂದರೆ ಏನು, ಕರ್ನಾಟಕ ರಾಜ್ಯ ಸರ್ಕಾರ ಎಷ್ಟು ಅಮೌಂಟ್ ಕೊಡ್ತದೆ, ಕೇಂದ್ರ ಸರ್ಕಾರ ಎಷ್ಟು ಅಮೌಂಟ್ ಕೊಡ್ತದೆ, ವಿತ್ತೀಯ ನೀತಿ ಅಂದರೆ ಏನು, ಕೋಶೀಯ ನೀತಿ ಅಂದರೆ ಏನು, ಹಣಕಾಸು ನೀತಿ ಅಂದರೆ ಏನು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗೊಳ್ಳುವಂಥ ರಿಪೋ ದರ, ರಿವರ್ಸ್ ರಿಪೋ ದರ, SLR, CRR, MSF ಅಂತ ಬಂದಿದೆ ಇತ್ತೀಚೆಗೆ. ಅವೆಲ್ಲವುಗಳನ್ನು ಪರ್ಫೆಕ್ಟ್ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮುಕ್ತ ನಿರುದ್ಯೋಗ ಅಂದರೆ ಏನು, ಮರೆಮಾಚಿ ನಿರುದ್ಯೋಗ ಅಂದರೆ ಏನು, ರಚನಾತ್ಮಕ ನಿರುದ್ಯೋಗ ಅಂದರೆ ಏನು, ಚಕ್ರೀಯ ನಿರುದ್ಯೋಗ ಅಂದರೆ ಏನು, ಯಾಕೆ NSS ಮತ್ತು CS ಎರಡು ಕೂಡಿ NSO ಆಯಿತು. ನೋಡಿ, ನಾವು 1ನೇ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಡಿಸ್ಕಸ್ ಮಾಡಿದೆ. ಒಳ್ಳೆಯದಾಗಲಿ, ಶುಭರಾತ್ರಿ. ಪ್ರತಿದಿನ ಈ ಥರ ನೀವು ಕೂಡಿಕೊಂಡು ಒಂದಿಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಯಾರು ನನ್ನ ವಿಚಾರಗಳನ್ನು ತಾವೆಲ್ಲ ಕ್ಲಾಸನ್ನು ಕೇಳಿದ್ದೀರಿ, ಕಮೆಂಟ್ ಹಾಕಿರಿ. ಏನನ್ನು ಸುಧಾರಣೆ ಮಾಡ್ಕೋಬೇಕು, ಯಾವ ವಿಚಾರಗಳನ್ನು ಹೇಳಬೇಕು ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಾವೆಲ್ಲ ನನಗೆ, ಯಾಕಂದರೆ ನೀವೇ ನನ್ನ ಕನ್ನಡಿ ಇದ್ದ ಹಾಗೆ, ಸರ್ ಈ ಚಾಪ್ಟರ್ ಡಿಸ್ಕಸ್ ಮಾಡೋಣ ಅಂತೇಳಿ ಹಾಕಿದ್ದಾರೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಅಂದ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಈ ಸರಿ ಆಮೇಲೆ ಈ ಚಾಪ್ಟರ್ ಹೇಳುವಾಗ ಈ ಪಾಯಿಂಟ್ ನಮಗೆ ಟಫ್ ಅನಿಸ್ತಾರೆ, ಇನ್ನೊಂದು ಸರಿ ರಿವಿಷನ್ ಮಾಡಿ ಅಂದಾಗ ನಾನೇನು ಜಾಣ ಅಲ್ಲ, ನಿಮ್ಮೊಳಗೆ ನಾನು ಕೂಡ ಒಬ್ಬ, ನಾವೆಲ್ಲರೂ ಕೂಡಿ ಡಿಸ್ಕಸ್ ಮಾಡಿ ಯಶಸ್ವಿ